ಡಾಕ್ಟರ್ ಕೇಶವಯ್ಯನವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಕಬ್ಬಿನ ಸುಧಾರಿಸಿದ ತಳಿಗಳು ಮತ್ತು ಅದರ ಸುಧಾರಿಸಿದ ಬೇಸಾಯ ವಿಧಾನಗಳು ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವಾಗ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾಗಿರೋದ್ರಿಂದ, ಆಮೇಲೆ ಕನ್ನಂಬಾಡಿ ಕಟ್ಟೆನಲ್ಲಿ ಸಾಕಷ್ಟು ನೀರು ಸಂಗ್ರಹ ಆಗಿರೋದ್ರಿಂದ ಕಬ್ಬಿನ ಬೇಸಾಯಕ್ಕೆ ಸೂಕ್ತವಾದ ಸಮಯ ಅಂತಲೇ ಅನ್ಬೋದು. ಭಾಳ ಮುಖ್ಯವಾಗಿ ನಮ್ಮ ಕಬ್ಬಿನ ಒಂದು ನಾಟಿಗೆ ಸೂಕ್ತವಾದ ಕಾಲ ಅಂತ ಹೇಳಿದ್ರೆ ಜೂನ್, ಜುಲೈ, ಆಗಸ್ಟ್ ತಿಂಗಳಿನಲ್ಲಿ ನಾಟಿ ಮಾಡ್ಬೋದು. ಅದೇ ರೀತಿ ಅಕ್ಟೋಬರ್, ನವಂಬರ್ ತಿಂಗಳಿನಲ್ಲೂ ನಾಟಿ ಮಾಡ್ಬೋದು ಮತ್ತು ಜನವರಿ, ಫೆಬ್ರವರಿ ತಿಂಗಳಿನಲ್ಲೂ ನಾಟಿ ಮಾಡ್ಬೋದು. ಆದರೆ ಜೂನ್, ಜುಲೈ, ಆಗಸ್ಟ್ ತಿಂಗಳಿನಲ್ಲಿ ನಾಟಿ ಮಾಡಿದಂತಹ ಕಬ್ಬು ಅತಿ ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ. ಮತ್ತು ಅದೇ ರೀತಿ ಅಕ್ಟೋಬರ್, ನವಂಬರ್ನಲ್ಲಿ, ಜೂನ್, ಜುಲೈನಲ್ಲಿ ನಾಟಿ ಮಾಡಿ ಅಕ್ಟೋಬರ್, ನವಂಬರ್ನಲ್ಲಿ ಕಟಾವು ಮಾಡಿದಂಥ ಕಬ್ಬು ಹೆಚ್ಚು ಇಳುವರಿನೂ ಕೊಡುತ್ತೆ. ಅದೇ ರೀತಿ ಹೆಚ್ಚು ಸಕ್ಕರೆ ಅಂಶನೂ ಸಹ ಆ ಒಂದು ಸಮಯದಲ್ಲಿ ಕಟಾವು ಮಾಡಿದಾಗ ಇರುತ್ತೆ. ಹಾಗಾಗಿ ಸಕ್ಕರೆ ಕಾರ್ಖಾನೆಗೂ ಅನುಕೂಲ. ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ ಕಟಾವು ಮಾಡಿದ್ರೆ ಜುಲೈನಿಂದ ಆಗಸ್ಟ್ ತಿಂಗಳವರೆಗೂ ನಾಟಿ ಮುಂದುವರಿಸ್ಬೋದು. ಮತ್ತು ಭಾಳ ಕಡಿಮೆ ಇಳುವರಿ ಅಂತಂದರೆ ಜನವರಿ, ಫೆಬ್ರವರಿ ತಿಂಗಳಿನಲ್ಲಿ ನಾಟಿ ಮಾಡಿದ್ದು ಕಡಿಮೆ ಇಳುವರಿ ಬರುತ್ತೆ. ಆದರೆ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸರಬರಾಜು ದೃಷ್ಟಿಯಿಂದ ಈ ಮೂರೂ ಕಾಲದಲ್ಲೂ ಸ್ವಲ್ಪ ವಿಸ್ತೀರ್ಣದಲ್ಲಿ ಕಬ್ಬನ್ನು ನಾಟಿ ಮಾಡೋದು ಭಾಳ ಸೂಕ್ತ ಅಂತ ಅನಿಸುತ್ತೆ. ಏಕೆಂತಂದರೆ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದ ಕಬ್ಬು ಮಾರ್ಚ್ವರೆಗೂ ಸಕ್ಕರೆನ ಅರಿತಾ ಇರ್ತಾರೆ, ಸಕ್ಕರೆ ಮಾಡಲಿಕ್ಕೆ ಕಬ್ಬನ್ನು ಅರಿತಾ ಇರ್ತಾರೆ. ಹಾಗಾಗಿ ಅಲ್ಲಿ ಇಳುವರಿ ಮತ್ತು ಸಕ್ಕರೆ ಒಂದು ಇಳುವರಿ ಮೇಲೂ ದುಷ್ಪರಿಣಾಮ ಆಗುತ್ತೆ. ಆ ದೃಷ್ಟಿಯಿಂದ ಮೂರೂ ಹಂಗಾಮುಗಳಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಕಬ್ಬನ್ನು ನಾಟಿ ಮಾಡೋದು ಭಾಳ ಸೂಕ್ತ ಅಂತ ಅನಿಸುತ್ತೆ. ಜೊತೆಗೆ ಇವಾಗ ಭಾಳ ಮುಖ್ಯವಾಗಿ ನಮ್ಮಲ್ಲಿ 1970ರಿಂದ 2017ರವರೆಗೂ ಸುಮಾರು 40-50 ವರ್ಷಗಳ ಕಾಲ ಒಂದೇ ಒಂದು ತಳಿ ಇತ್ತು, CO 62-175 ಅನ್ನುವಂಥ ತಳಿ. ಇದು ಬಹುತೇಕ ಯಾಕೆ ಅದು ಅಷ್ಟು ಪ್ರಚಲಿತದಲ್ಲಿತ್ತು ಅಂತಂದರೆ ಬೇರೆ ಯಾವ ತಳಿನೂ ಅದಕ್ಕಿಂತ ಹೆಚ್ಚಿನ ಇಳುವರಿನ ಕೊಡ್ತಾ ಇರಲಿಲ್ಲ. ಹಾಗಾಗಿ ಅದೇ ತಳಿನ ಸುಮಾರು 45 ವರ್ಷ ರೈತರು ಬೆಳ್ಕೊಂಬಂದರು. ಜೊತೆಗೆ ಇದು ತಗ್ಗು ಪ್ರದೇಶಕ್ಕೆ ಮತ್ತು ಬರವನ್ನು ತಡೆಯುವಂಥ ಶಕ್ತಿ ಎಲ್ಲ ಇದ್ದಿದ್ದರಿಂದ ಈ ಒಂದು ತಳಿನ ರೈತರಿಗೆ ಹೆಚ್ಚು ಅಪ್ಯಾಯಮಾನವಾಗಿತ್ತಿದ್ದು ಅದನ್ನು ಬೆಳೀತಾಯಿದ್ರು. ಆದರೆ ಇತ್ತೀಚೆಗೆ 2017ರಿಂದ ಈಚೆಗೆ VCF 517 ಅನ್ನೋಂಥ ತಳಿ ಬಂದ ಮೇಲೆ ಆ ತಳಿ ಸಂಪೂರ್ಣವಾಗಿ ನಶಿಸೋಗಿದೆ. ಅಂದರೆ ಒಂದು 5% ವಿಸ್ತೀರ್ಣದಲ್ಲೂ ಸಹ ಇವಾಗ ಅದು ಇಲ್ಲ. ಇದು ಈ 517 ತಳಿ ಬಹುತೇಕ ಸುಮಾರು 80% ನಮ್ಮ ಕಬ್ಬು ಬೆಳೆಯೋ ಪ್ರದೇಶದಲ್ಲಿ, ನಮ್ಮ ದಕ್ಷಿಣ ಭಾಗದಲ್ಲಿ ಈ ಒಂದು ತಳಿ ಇದೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಈ ಒಂದು ತಳಿ ಹೋಗಿದೆ, 517 ತಳಿ. ಯಾಕೆ ಇದು ಭಾಳ ಮುಖ್ಯವಾದ ತಳಿ ಅಂತ ಅನಿಸುತ್ತೆ ಅಂತಂದರೆ, ಈ ಒಂದು ತಳಿ ನಮ್ಮ 62-175 ತಳಿನಲ್ಲಿ ಸಕ್ಕರೆ ಅಂಶ ಭಾಳ ಕಡಿಮೆ ಇತ್ತು. ಆಮೇಲೆ ಮೇಲ್ಭಾಗ ಮತ್ತು ಕೆಳಭಾಗದ ಒಂದು ಸಕ್ಕರೆ ಅಂಶ ನೋಡಿದ್ರೆ ಭಾಳ ವ್ಯತ್ಯಾಸ ಇರ್ತಾಯಿತ್ತು. ನೀವು ಕಟಾವು ಮಾಡೋವಾಗ ಹೇಗೆ ಅಂತಂದರೆ ಒಂದು ತಳಿನಲ್ಲಿ ಮೇಲ್ಗಡೆ ಗಿಣ್ಣು ಮತ್ತು ಕೆಳಗಡೆ ಗಿಣ್ಣಿನಲ್ಲಿ ಒಂದೇ ಸಮನಾದ ಒಂದು ಸಕ್ಕರೆ ಅಂಶ ಇರಬೇಕು, ತುಂಬ ವ್ಯತ್ಯಾಸ ಇರಬಾರ್ದು ಮೇಲ್ಗಡೆ ಗಿಣ್ಣಿಗೂ ಕೆಳಗಡೆ ಗಿಣ್ಣುಗಳಿಗೂ. ಆದರೆ ಆ ತಳಿನಲ್ಲಿ ಅಷ್ಟು ವ್ಯತ್ಯಾಸ ಇತ್ತು. ಜೊತೆಗೆ ಸಕ್ಕರೆಯ ಒಂದು ಇಳುವರಿನೂ ಸಹ ಕಡಿಮೆ ಇತ್ತು. ಆ ತಳಿನಲ್ಲಿ ಇಳುವರಿ ಕೊಡ್ತಾಯಿತ್ತು, ಸಕ್ಕರೆ ಇಳುವರಿ ಕಡಿಮೆ ಇತ್ತು. ಹಾಗಾಗಿ ಸಕ್ಕರೆ ಕಾರ್ಖಾನೆಗೆ ಅಷ್ಟು ಲಾಭದಾಯಕವಾಗಿ ಆಗ್ತಾ ಇರಲಿಲ್ಲ. ಆದರೆ ಈ ಒಂದು 517 ತಳಿ ಬಂದ ಮೇಲೆ ಈ ತಳಿ ಇಳುವರಿನೂ ಕೊಡ್ತಾಯಿದೆ, ಜೊತೆಗೆ ಸಕ್ಕರೆ ಅಂಶನೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಈ ಒಂದು ತಳಿನ ಬಹುತೇಕ ರೈತರು ಇದರ ಬೇಸಾಯ ಮಾಡ್ತಾಯಿದ್ದಾರೆ. ಇವಾಗ ಸುಮಾರು 2017ರಿಂದನೂ ಈ ಒಂದು ತಳಿನ ಬೆಳೀತಾ ಇದ್ದಾರೆ. ಇಳುವರಿನೂ ಸುಮಾರು 70-80 ಟನ್ನು ಸರಾಸರಿ ಇಳುವರಿ ಎಕರೆಗೆ ಬರ್ತಾಯಿದೆ. ಜೊತೆಗೆ ಇದು ಸ್ವಲ್ಪ ನೀರಿಗೆ ಬರವನ್ನು ತಡೆಯುವಂಥ ಶಕ್ತಿನೂ ಸಹ ಇದನ್ನು ಕಂಡುಕೊಂಡಿದ್ದೀವಿ, ಇದರಲ್ಲಿದೆ ಅಂತ ಅನ್ನೋದು. ಸ್ವಲ್ಪ ಮಳೆ ಅಥವಾ ನೀರಿನ ಒಂದು ಅಭಾವ ಆದಾಗ ಅಥವಾ ಮಳೆ ಹಿಂದೆ ಮುಂದೆ ಆದಾಗ ಈ ಒಂದು ತಳಿ ಮಳೆ ಬಂದ ನಂತರ ಅಥವಾ ನೀರು ಬಿಟ್ಟ ನಂತರ ಮತ್ತೆ ಅದು ರಿಸಿಲಿಯನ್ಸ್ ಅಂತ ಹೇಳ್ತೀವಿ, ಮತ್ತೆ ಅದು ಪುನಶ್ಚೇತನ ಆಗುವಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿದೆ. ಜೊತೆಗೆ ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ತೆಗಿಲಿಕ್ಕೂ ಅನುಕೂಲ ಇದೆ, ಜೊತೆಗೆ ಬೆಲ್ಲ ಮಾಡಲಿಕ್ಕೂ ಸಹ ಭಾಳ ಉತ್ಕೃಷ್ಟವಾದ ತಳಿಯಾಗಿದೆ. ಹಾಗಾಗಿ ಈ ತಳಿ ಆಲ್ಮೋಸ್ಟು ಸುಮಾರು 80% ವಿಸ್ತೀರ್ಣದಲ್ಲಿ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಒಂದು 4-5 ವರ್ಷ ರೈತರು ಇದರ ಒಂದು ಲಾಭ ಪಡ್ಕೊಂಡ್ರು. ಆ ನಂತರದ ದಿನಗಳಲ್ಲಿ ಬಹುತೇಕ ರೈತರ ಒಂದು ಕಂಪ್ಲೇಂಟ್ ಅಥವಾ ಒಂದು ದೂರ ಏನಿದೆ ಅಂತಂದರೆ, ಈ ತಳಿ ಇಳುವರಿ ಕಡಿಮೆ ಆಗ್ತಾಯಿದೆ, ತಳಿ ಹೆಚ್ಚಿಗೆ ಇಳುವರಿ ಕೊಡ್ತಾ ಇಲ್ಲ ಅಂತ. ಆದರೆ ಈ ಒಂದು ತಳಿಯ ನಿರ್ವಹಣೆಯಲ್ಲಿ ಕೆಲವು ನ್ಯೂನತೆಗಳಿರೋದ್ರಿಂದ ಈ ಒಂದು ತಳಿಯ ಇಳುವರಿ ಕಡಿಮೆ ಆಗಿದೆಯೇ ವಿನಃ ತಳಿಯ ಸಾಮರ್ಥ್ಯ ಇದ್ದೇ ಇದೆ. ಜೊತೆಗೆ ಸರಿಯಾದ ಬಿತ್ತನೆ ಆರಿಸೋದು ಭಾಳ ಮುಖ್ಯ ಆಗುತ್ತೆ. ಆ ದೃಷ್ಟಿನಲ್ಲಿ ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ, ರೈತರು ಸಾಮಾನ್ಯವಾಗಿ ಒಂದು 3 ಅಡಿ, ಸಾಮಾನ್ಯವಾಗಿ ಅವ್ರು ಹೇಳೋದು ಮಾರಿಗೆ 3 ಪಟ ಅಂತ, ಅಂದರೆ ಒಂದು ಮಾರು ಅಗಲದಲ್ಲಿ 3 ಸಾಲು ಹಾಕ್ಬಿಡ್ತಾರೆ. ಅಂದರೆ ಒಂದು 2.5 ಅಡಿಯಿಂದ 3 ಅಡಿಗೆ ಒಂದು ಸಾಲು ಬಂದಂಗೆ ಆಗುತ್ತೆ. ತುಂಬ ಹತ್ತಿರದಲ್ಲಿ ನಾಟಿ ಮಾಡಿದಾಗ ಈ ತಳಿಯನ್ನು, ಇದು ಹೆಚ್ಚು ತೆಂಡೆ ಹೊಡಿತಕ್ಕಂಥ ತಳಿ, ತುಂಬ ಜಾಸ್ತಿ ತೆಂಡೆ ಹೊಡೆಯುತ್ತೆ. ಅದೇ ರೀತಿ ತುಂಬ ಜಾಸ್ತಿ ಹೂವು ಬಿಡುತ್ತಿದ್ದು, ಅಂದರೆ ಈ ಶೂಲಂಗಿ ಅಂತ ಏನು ಹೇಳ್ತೀವಿ, ಶೂಲಂಗಿ ಬರೋದು ತುಂಬ ಜಾಸ್ತಿ, ತೆಂಡೆ ಹೊಡೆಯೋದು ಜಾಸ್ತಿ.
ಈ ತೆಂಡೆ ಹೊಡೆಯೋದು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಈ ಥರದ ತಳಿಗಳಿಗೆ ಅಗಲ ಸಾಲು ನಾಟಿ ಭಾಳ ಮುಖ್ಯ ಆಗುತ್ತೆ. 5 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕಾಗುತ್ತೆ. ತುಂಬ ಹತ್ತಿರದಲ್ಲಿ ನಾಟಿ ಮಾಡಿದಾಗ ಏನಾಗುತ್ತೆ, ತುಂಬ ಹೆಚ್ಚಿಗೆ ತೆಂಡೆ ಹೊಡೆಯೋದ್ರಿಂದ ಮ್ಯೂಚುವಲ್ ಶೇಡಿಂಗ್ ಅಂತೀವಿ. ಅಂದರೆ ಆ ಒಂದು ತೆಂಡೆಗಳು ಒಂದಕ್ಕೊಂದು ಪರಸ್ಪರ ನೆರಳಾಗೋದ್ರಿಂದ ಬಹುತೇಕ ಈ ತೆಂಡೆಗಳು ಸಾಯುವಂಥ ಪರಿಸ್ಥಿತಿ ಇರುತ್ತೆ. ಏಕೆಂದರೆ ಕಬ್ಬಿಗೆ ಎಷ್ಟು ಚೆನ್ನಾಗಿ ಸೂರ್ಯನ ಬೆಳಕು ಮತ್ತು ಗಾಳಿ ಆಡುತ್ತೋ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಯಾವಾಗ ತುಂಬ ಹತ್ತಿರದಲ್ಲಿ ನಾಟಿ ಮಾಡ್ತಾರೆ ಆವಾಗ ಅಂತರ ಕಡಿಮೆ ಆದಾಗ ತಂತಾನೇ ಇದು ನೆರಳಾಗಿ ಮರಸ್ಲು ಅಂತ ಹೇಳ್ತೀವಲ್ಲ, ಆ ಥರ ಆಗಿ ತೆಂಡೆಗಳು ಸಾಯೋವಂಥ ಪರಿಸ್ಥಿತಿ ಜಾಸ್ತಿ. ನೀವು ಸಾಮಾನ್ಯವಾಗಿ 120 ದಿವಸ ಅಥವಾ 170 ದಿವಸದಲ್ಲಿ 2 ಸತಿ ಏನಾದ್ರು ನೀವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ತೆಂಡೆಗಳ ಸಂಖ್ಯೆ ತೊಗೊಂಡ್ಬಿಟ್ರೆ ಸುಮಾರು 25-30 ತೆಂಡೆಗಳು ಸಾಯುತ್ತವೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಅಗಲ ಸಾಲು ನಾಟಿ ಮಾಡದೇ ಇರೋದು, ಅಂದರೆ ತುಂಬ ಹತ್ತಿರದಲ್ಲಿ ನಾಟಿ ಮಾಡಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಈ ಒಂದು ತಳಿಯಲ್ಲಿ ಇಳುವರಿ ಕಡಿಮೆಯಾಗಿದೆ ವಿನಃ ಈ ಒಂದು ತಳಿಯ ಸಾಮರ್ಥ್ಯ ಏನು ಕುಗ್ಗಿಲ್ಲ. ಜೊತೆಗೆ ಇನ್ನೊಂದೇನಾಗಿದೆ ಅಂದರೆ ಬಹುತೇಕ ರೈತರು, ನಾವು ಸುಮಾರು ಜನ ರೈತರನ್ನ ನಾವು ಸಂದರ್ಶನ ಮಾಡಿದಾಗ ನಮ್ಮ ಒಂದು VC ಫಾರಮ್ಗೆ ಬಂದಾಗ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಕೂಳೆ ಕಬ್ಬಿಂದ ಬಿತ್ತನೆ ಆರಿಸ್ಬಿಟ್ಟಿದ್ದೀವಿ ಅಂತ. ಅಂದರೆ ಸರಿಯಾದ ಬಿತ್ತನೆ ಆರಿಸದೇ ಇರೋದು ಒಂದು ಮೂಲವಾದ ಕಾರಣ. ಹಾಗಾಗಿ ಬಿತ್ತನೆನ ಸರಿಯಾಗಿ ಮಾಡ್ಕೋಬೇಕು. ಸರಿಯಾದ ಬಿತ್ತನೆನ ನಾವು ಆರಿಸಿ ಅದನ್ನು ಬೇಸಾಯಕ್ಕೆ ಉಪಯೋಗಿಸಿದ್ದೇ ಆದರೆ ನಮಗೆ ಇಳುವರಿನಲ್ಲಿ ಯಾವುದೇ ಒಂದು ಕೊರತೆ ಆಗಲ್ಲ, ಕಡಿಮೆ ಆಗಲ್ಲ. ಜೊತೆಗೆ ಅಗಲ ಸಾಲು ನಾಟಿ ಭಾಳ ಮುಖ್ಯ. ಈ ಒಂದು ಹೆಚ್ಚು ತೆಂಡೆ ಹೊಡಿತಕ್ಕಂಥ ತಳಿಗೆ ಅಗಲ ಸಾಲು ನಾಟಿ ಭಾಳ ಮುಖ್ಯ ಆಗುತ್ತೆ. ಈ ಬಿತ್ತನೆ ಅಂತಂದರೆ ಭಾಳ ಮುಖ್ಯವಾಗಿ ಏನು ರೈತರು ಅನುಸರಿಸಬೇಕು ಅಂತಂದರೆ, ನಾವು ಹಿಂದೆ ಎಲ್ಲ ಇತ್ತು, ಇವಾಗಲೂ ಇದೆ ಅದು ಸಿಸ್ಟಮ್ಮು. ಬಟ್ ಕೆಲವು ಕಡೆ ಅದನ್ನು ಅಳವಡಿಕೆ ಮಾಡದೇ ಇರೋದು ಮುಖ್ಯವಾದ ಕಾರಣ ಅಂತ ಅಂದ್ಕೋತೀವಿ. 3 ಟೈರ್ ಸಿಸ್ಟಮ್ ಅಂತ, ಅಂದರೆ ಬ್ರೀಡರ್ ಸೀಡು, ಫೌಂಡೇಶನ್ ಸೀಡ್ ಮತ್ತು ಸರ್ಟಿಫೈಡ್ ಸೀಡ್ ಅಂತ 3 ಹಂತಗಳಲ್ಲಿ ಬಿತ್ತನೆನ ನಾವು ಉತ್ಪಾದನೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಈ ಒಂದು ತಳಿಯ ಶುದ್ಧತೆ ಭಾಳ ಮುಖ್ಯ. ನೀವು ಯಾವುದೋ ಕೂಳೆ ಕಬ್ಬಿಂದ ಆರಿಸೋದು ಅಥವಾ ಇನ್ಯಾವುದೋ ರೋಗಗ್ರಸ್ತ ಒಂದು ತಾಕಿನಿಂದ ಆರಿಸೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ, ಇಳುವರಿ ಮೇಲೆ ಖಂಡಿತವಾಗ್ಲೂ ಅದು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ. ಆ ದೃಷ್ಟಿಯಿಂದ ಸರಿಯಾದ ಒಂದು ಬಿತ್ತನೆಯಿಂದ ನಾವು ನಮ್ಮಲ್ಲಿ ಇವಾಗ ನಮ್ಮ VC ಫಾರಮ್ನಲ್ಲಿ ಈ ಒಂದು ಅಂಗಾಂಶ ಕೃಷಿನಲ್ಲಿ ಸಸಿಗಳನ್ನು ಬೆಳೆಸುವಂಥ ಒಂದು ವಿಧಾನ ಇದೆ. ಅಲ್ಲಿ ಬ್ರೀಡರ್ ಸೀಡ್ ಅಂತಲೇ ಹೇಳ್ಬೋದು. ಅದನ್ನು ಮೂಲ ಬೀಜದಿಂದ ನೀವು ಫೌಂಡೇಶನ್ ಸೀಡ್ ಮತ್ತು ಸರ್ಟಿಫೈಡ್ ಸೀಡ್ ಮುಂದಿನ ಹಂತಗಳಲ್ಲಿ 2 ಹಂತಗಳಲ್ಲಿ ಮಾಡಿಕೊಂಡಿದ್ದೆ ಆದರೆ ಶುದ್ಧವಾದ ಒಂದು ಬಿತ್ತನೆ ಸಿಗುತ್ತೆ. ಆ ಬಿತ್ತನೆಯಿಂದ ನಿಮಗೆ ಬಹುತೇಕ ನಮ್ಮ ಕಬ್ಬಿನ ಇಳುವರಿ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಒಂದು ಸಾರಿ ನೀವು ಕಬ್ಬನ್ನು ನಾಟಿ ಮಾಡಿದ್ರೆ ಸುಮಾರು 4-5 ವರ್ಷ ಅದು ಭೂಮಿನಲ್ಲಿರುತ್ತೆ. ಕನಿಷ್ಠ 4-5 ವರ್ಷ ನಾನು ಹೇಳ್ತಾ ಇರೋದು ಕನಿಷ್ಠವಾಗಿ. ಯಾಕೆಂದರೆ ಎಷ್ಟು ಹೆಚ್ಚು ನೀವು ಕೂಳೆ ಬೆಳೆಗಳನ್ನು ತೊಗೋತಿರೋ ಅಷ್ಟು ಭೂಮಿನಲ್ಲಿ ಉಳಿಸ್ಕೋಬೋದು. ಆ ದೃಷ್ಟಿನಲ್ಲಿ ಹೆಚ್ಚು ದೀರ್ಘಾವಧಿವರೆಗೆ ಭೂಮಿನಲ್ಲಿ ಇರೋದ್ರಿಂದ ಒಳ್ಳೆಯ ಬಿತ್ತನೆ ಆರಿಸೋದು ಬಹಳ ಮುಖ್ಯ. ಅದಕ್ಕೆ ನಾನು ಸುಮಾರು ಜನ ರೈತರಿಗೆ ಹೇಳ್ತಾ ಇರ್ತೀನಿ, ಸುಮಾರು ಜನ ಕೇಳ್ತಾರೆ ಅವರು, ಸರ್ ಎಷ್ಟು ಕೂಳೆ ಸಂಖ್ಯೆಗಳನ್ನು ತೊಗೋಬೋದು ಅಂತ. ಎಷ್ಟು ತೊಗೋಬೋದು ಅನ್ನೋದು ನೀವು ಯಾವ ರೀತಿಯ ಇದನ್ನು ನಿರ್ವಹಣೆ ಮಾಡ್ತೀರಿ, ಕಬ್ಬನ್ನು ನಿರ್ವಹಣೆ ಮಾಡ್ತೀರಿ ಅನ್ನೋದ್ರ ಮೇಲೆ ಕೂಳೆಗಳ ಸಂಖ್ಯೆ ನಿರ್ಧಾರ ಆಗುತ್ತೆ. ಆ ದೃಷ್ಟಿಯಿಂದ ಕಬ್ಬಿನ ಬೇಸಾಯವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿ ಒಳ್ಳೆಯ ಬಿತ್ತನೆ ಆರಿಸಿ ನಂತರ ನಾಟಿಗೆ ಉಪಯೋಗಿಸ್ಕೋಬೇಕು. ಹಾಗಾಗಿ 517 ತಳಿನಲ್ಲಿ ಭಾಳ ಮುಖ್ಯವಾಗಿ ಹೆಚ್ಚು ಇಳುವರಿನೂ ಕೊಡುತ್ತೆ, ಅಗಲ ಸಾಲು ನಾಟಿಗೆ ಹೋಗೋದು, ಜೊತೆಗೆ ಒಳ್ಳೆಯ ಒಂದು ಬಿತ್ತನೆನ ಆರಿಸೋದು ಭಾಳ ಮುಖ್ಯ ಆಗುತ್ತೆ. ಇದು ಒಂದೇನೇ ತಳಿ ಕೇಶವಯ್ಯನವರೇ, ಬೇರೆ ತಳಿಗಳಿಲ್ವೇ? ಇಲ್ಲ, ಇದ್ರ ಜೊತೆಗೆ ನಾವು ನಮ್ಮಲ್ಲಿ ಇವಾಗ 18061 ಅಂತ ಹೇಳಿದೆ, COVC 18061 ಅಂತ ತಳಿ ಇದೆ. ಈ ಒಂದು ತಳಿ ಇದು ನಮಗೆ ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡೋಕ್ಕೆ ಸೂಕ್ತವಾದ ತಳಿಗಳಿಲ್ಲ ಅಂತ ಹೇಳಿ ಒಂದು ಇದಿತ್ತು, ಅಪವಾದ ಇತ್ತು. ಅದಕ್ಕೆ ಸೂಕ್ತವಾದಂಥ ತಳಿ ಅಂತಂದರೆ ಈ COVC 18061. ಇದು ಸುಮಾರು 10-15% ಅಷ್ಟೇ, 10-15% ಅಷ್ಟೇ ಶೂಲಂಗಿ ಬರೋದು. ಕಡಿಮೆ ಶೂಲಂಗಿ ಬರೋದ್ರಿಂದ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಾಟಿ ಮಾಡಲಿಕ್ಕೆ ಸೂಕ್ತವಾದ ತಳಿ. ಜೊತೆಗೆ ಇನ್ನು ಕೆಲವು ರೈತರು ಏನು ಮಾಡ್ತಾರೆ, ಮೇ ತಿಂಗಳಿನಲ್ಲೂ ನಾಟಿ ಮಾಡ್ತಾರೆ ಕೆಲವು ರೈತರು. ಯಾಕೆಂದರೆ ಆ ಮೇ ತಿಂಗಳಿನಲ್ಲಿ ಕಬ್ಬು ಹೆಚ್ಚಿಗೆ ಇರೋದಿಲ್ಲ ಬೇರೆ ಇದರಲ್ಲಿ ರೈತರ ಹತ್ರ. ಆವಾಗ ನಮ್ಮಲ್ಲಿ ಕಬ್ಬಿದ್ದರೆ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದು ಅವ್ರದ್ದು ಮುಖ್ಯವಾದ ಕಾರಣ ಅಲ್ಲಿ ನಾಟಿ ಮಾಡಲಿಕ್ಕೆ ಮೇ ತಿಂಗಳಿನಲ್ಲಿ. ಜೊತೆಗೆ ಈ ಒಂದು ಆಲೆಮನೆಗಳಲ್ಲಿ ವಿಶೇಷವಾದ ಬೇಡಿಕೆ ಇರುತ್ತೆ ಆ ಸಮಯದಲ್ಲಿ. ಹಾಗಾಗಿ ಮೇ ತಿಂಗಳಲ್ಲಿ ನಾಟಿ ಮಾಡ್ತಾರೆ. ಆ ಮೇ ತಿಂಗಳಿನಲ್ಲಿ ಈ ಒಂದು 517 ತಳಿ ನಾಟಿ ಮಾಡಿದ್ರೆ ಅದೇ ವರ್ಷದ ನವಂಬರ್ನಲ್ಲಿ ಶೂಲಂಗಿ ಬರುತ್ತೆ. ಸಾಮಾನ್ಯವಾಗಿ ಕಬ್ಬನ್ನು ಶಾರ್ಟ್ ಡೇ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಹಾಗಾಗಿ ಕೆಲವು ಪ್ರಾರಂಭದಲ್ಲಿ ಹುಲಸಾಗಿ ಬೆಳೀತಕ್ಕಂಥ ತಳಿಗಳಿದ್ದರೆ ಜೂನ್ ತಿಂಗಳಿನಲ್ಲಿ ನಾಟಿ ಮಾಡಿದ್ರು ಅದೇ ವರ್ಷದಲ್ಲಿ ಶೂಲಂಗಿ ಬರುತ್ತೆ. ಅದೇ ರೀತಿ ಈ ಒಂದು 517 ತಳಿನಲ್ಲೂ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಇದನ್ನು ಜುಲೈನಿಂದ ನವಂಬರ್ವರೆಗೆ ಶಿಫಾರಸು ಮಾಡಿದ್ದೀವಿ ಈ ಒಂದು 517 ತಳಿನ. ಈ ಒಂದು ಅದು ಬಿಟ್ಟು ಬೇರೆ ಸಮಯದಲ್ಲಿ ಮೇ ತಿಂಗಳಿನಲ್ಲಿ ಅಥವಾ ಜೂನ್ ತಿಂಗಳಿನಲ್ಲಿ ಅಥವಾ ನವಂಬರಿಂದ ಜನವರಿ ಫೆಬ್ರವರಿವರೆಗೆ ಈ ಒಂದು COVC 18061 ಅನ್ನೋ ತಳಿನ ನಾವು ಬಳಸ್ಬೋದು ನಾಟಿ ಮಾಡಲಿಕ್ಕೆ.
ಇದು ನಮಗೆ ಬೆಲ್ಲ ಮಾಡೋಕ್ಕೂ ಚೆನ್ನಾಗಿದೆ, ಸಕ್ಕರೆ ಅಂಶನೂ ಚೆನ್ನಾಗಿದೆ. 60-70 ಟನ್ ಇಳುವರಿ ಕೊಡುತ್ತಿದೆ ಎಕರೆಗೆ. ಆದರೆ ನೀವು 517 ತಳಿಗೆ ಹೋಲಿಸಿದಾಗ ಅಷ್ಟು ಇಳುವರಿ ಕೊಡೋದಿಲ್ಲ. ಆದರೆ ಬೇರೆ ಸಮಯದಲ್ಲಿ ಅಂದರೆ ಬೇರೆ ಒಂದು ಪರಿಸ್ಥಿತಿನಲ್ಲಿ ನಾಟಿ ಮಾಡಲಿಕ್ಕೆ ಭಾಳ ಅನುಕೂಲವಾಗಿದೆ. ಜನವರಿ ಫೆಬ್ರವರಿ ತಿಂಗಳ ನಾಟಿ ಇರ್ಬೋದು, ಅಥವಾ ಮುಂಗಾರಿಗಿಂತ ಮುಂಚೆ ಮೇ ತಿಂಗಳಿನಲ್ಲಿ. ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ನಲ್ಲಿ ರೈತರು ನಾಟಿ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಒಂದು ಕಬ್ಬನ್ನು. ತುಂಬ ಬಿಸಿಲಿರುತ್ತೆ. ಮತ್ತು ಡಿಸೆಂಬರ್ ತಿಂಗಳು ಒಂದು 2-3 ತಿಂಗಳುಗಳನ್ನ ಅವಾಯ್ಡ್ ಮಾಡಿ ಅಥವಾ ತಪ್ಪಿಸಿ ಉಳಿದ ಎಲ್ಲ ತಿಂಗಳಿನಲ್ಲೂ ಕಬ್ಬನ್ನು ನಾಟಿ ಮಾಡಬಹುದು. ಈ 2 ತಳಿ ಬಿಟ್ಟರೆ ಬೇರೆ ತಳಿಗಳು 18-0-61 ಆಯಿತು. ಅದು ಬಿಟ್ಟರೆ 86-0-32 ಅನ್ನೋಂಥ ಇನ್ನೊಂದು CO 86-0-32 ತಳಿ ಇದೆ. ಈ ತಳಿ ಬೆಲ್ಲಕ್ಕೆ ವಿಶೇಷವಾಗಿ ಬಹಳ ಉತ್ತಮವಾದ ಒಂದು ತಳಿ. ಒಂದು ಟನ್ಗೆ 120-125 kgಯಷ್ಟು ಬೆಲ್ಲದ ಇಳುವರಿ ಬರುತ್ತಿದ್ದು. ಇದರಲ್ಲಿ ಒಂದೇ ನ್ಯೂನತೆ ಅಂತಂದರೆ ಇದರ ಬೇರುಗಳು ತುಂಬ ಆಳಕ್ಕೆ ಹೋಗೋದಿಲ್ಲ. ತುಂಬ ಆಳಕ್ಕೆ ಹೋಗದೇ ಇರೋದ್ರಿಂದ ಏನಾಗುತ್ತೆ, ನೀರಿಗೆ ಬರವನ್ನು ತಡೆಯುವಂಥ ಶಕ್ತಿ ಈ ಒಂದು ತಳಿಗೆ ಇಲ್ಲ. ಅದೇ ರೀತಿ ತುಂಬ ಜಾಸ್ತಿ ನೀರಾದರೂ ಸಹ ಇದು ತಡ್ಕೊಳ್ಳೋದಿಲ್ಲ. ಅಂದರೆ 2 ಎಕ್ಸ್ಟ್ರೀಮ್ಸು, ತುಂಬ ಬರದ ಪರಿಸ್ಥಿತಿ ಇದ್ದರೂ ಇದು ತಡೆಯಲ್ಲ, ಅಥವಾ ನೀರು ಜಾಸ್ತಿ ಆದರೂ ತಡೆಯಲ್ಲ. ಭಾಳ ಸೆನ್ಸಿಟಿವ್ ತಳಿ ಅಂತಲೇ ಹೇಳ್ಬೋದು. ಆದರೆ ಈ ತಳಿನ ವರ್ಷದ ಎಲ್ಲ ಕಾಲದಲ್ಲೂ ನಾಟಿ ಮಾಡ್ಬೋದು. ಯಾಕೆಂದರೆ ಇದರಲ್ಲೂ ಸಹ ನಮಗೆ ಭಾಳ ಕಡಿಮೆ ಶೂಲಂಗಿ ಬರೋದ್ರಿಂದ ವರ್ಷದ ಎಲ್ಲ ಕಾಲದಲ್ಲೂ ನಾಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ತಳಿನ ಮಾಡ್ಬೋದು. ಇದು ಸಕ್ಕರೆ ಅಂಶ ತುಂಬ ಚೆನ್ನಾಗಿದೆ ಇದರಲ್ಲಿ. ಇದು ನಮ್ಮ ಒಂದು ಕೆಲವು ಪ್ರಾತ್ಯಕ್ಷಿಗಳಲ್ಲಿ ನಾವು ನೋಡಿದ ಪ್ರಕಾರ ಈ ಒಂದು ತಳಿನ ನೀವು ಹನಿ ನೀರಾವರಿ ಅಂದರೆ ಅಪ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ತುಂಬ ಜಾಸ್ತಿ ನೀರು ನಿಲ್ಲುವಂಥ ಗದ್ದೆಗಳಿಗೆ ಸೂಕ್ತ ಅಲ್ಲ ಇದು. ಹನಿ ನೀರಾವರಿನಲ್ಲಿ ಈ ಒಂದು ತಳಿನ ಬೇಸಾಯ ಮಾಡಿದ್ರೆ ಭಾಳ ಉತ್ಕೃಷ್ಟವಾದ ಇಳುವರಿ ಬರುತ್ತೆ. ನಮಗೆ 517 ಕೊಟ್ಟಷ್ಟೇ ಇಳುವರಿ ಕೊಡುತ್ತೆ ಹನಿ ನೀರಾವರಿ ಮಾಡಿದಾಗ. ಯಾಕೆಂತಂದರೆ ಇದಕ್ಕೆ ನೀರು ಸಮರ್ಪಕವಾಗಿರಬೇಕು, ಪೋಷಕಾಂಶಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಆವಾಗ ಈ ಒಂದು ತಳಿ ಭಾಳ ಚೆನ್ನಾದ ಒಳ್ಳೆಯ ಒಂದು ಇಳುವರಿಯನ್ನು ಈ ಒಂದು ತಳಿ ಕೊಡುತ್ತೆ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಆತ್ಮೀಯ ಕೆಡುಗರೆ, ನಮ್ ಕಂಪನಿ ರೈತ ಉತ್ಪಾದನಾ ಕಂಪನಿಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಇದೇ ಶುಕ್ರವಾರ 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಪಕ್ಕದ ಕೃಷಿ ಇಲಾಖಾ ಸಭಾಂಗಣದಲ್ಲಿ ಏರ್ಪಾಟಾಗಿದೆ. ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಇದೇ ಸಂದರ್ಭದಲ್ಲಿ ರೈತ ಉತ್ಪಾದಕ ಕಂಪನಿ ಹಾಗೂ ಸಂಜೀವಿನಿ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಮಾರಾಟದ ರೈತ ಮಾರ್ಟ್ ಅಭಿವೃದ್ಧಿ ಕಾರ್ಯತಂತ್ರ ಉದ್ಘಾಟನಾ ಸಮಾರಂಭವೂ ಏರ್ಪಾಟಾಗಿದೆ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬನ್ನಿ, ಇದೇ 15ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಮ್ ಕಂಪನಿ ರೈತ ಉತ್ಪಾದನಾ ಕಂಪನಿಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ. ಇದು ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಹೊಸ ತಳಿಗಳನ್ನೇನಾದ್ರು ಸಂಶೋಧನೆ ಮಾಡ್ತಿದ್ದೀರಾ? ಅದ್ರ ಜೊತೆಗೆ ಇತ್ತೀಚೆಗೆ CO 9004 ಅಂತ ಅಮೃತ ಅಂತ ಇನ್ನೊಂದು ತಳಿ, ಅದು ಆ್ಯಕ್ಚುಲಿ ಕೊಯಮತ್ತೂರಿಂದ ಬಂದಿರತಕ್ಕಂಥ ತಳಿ. ಇದು ಜನವರಿ ಫೆಬ್ರವರಿ ತಿಂಗಳಿಗೆ ನಾಟಿಗೆ ಸೂಕ್ತವಾಗಿದೆ. ಕಡಿಮೆ ಶೂಲಂಗಿ ಬರುತ್ತೆ, ಬೆಲ್ಲಕ್ಕೂ ಚೆನ್ನಾಗಿದೆ, ಮತ್ತು ಈ ಒಂದು ಬರವನ್ನು ತಡೆಯುವಂಥ ಶಕ್ತಿಯೂ ಈ ಒಂದು ತಳಿಗೆ ಇದೆ. ಇದನ್ನು ಸಹ ರೈತರು ಉಪಯೋಗಿಸ್ಬೋದು. ಆದರೆ ಒಂದೇ ಒಂದು ಇದರಲ್ಲಿ ನ್ಯೂನತೆ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಮುಳ್ಳಿದೆ. ಇದರಲ್ಲಿ ಸ್ವಲ್ಪ ಕಟಾವು ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದರ್ವೈಸ್ ತುಂಬ ಒಳ್ಳೆಯ ತಳಿ ಇದು. ಸಕ್ಕರೆ ಅಂಶನೂ ಚೆನ್ನಾಗಿದೆ, ಆಮೇಲೆ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರ್ತಕ್ಕಂಥ ತಳಿ ಇದು. ಮುಳ್ಳು ಅಂದರೆ ಗಿಣ್ಣಲ್ಲಿ ಮುಳ್ಳಿರುತ್ತೆ ಇದು ಎಲೆನಲ್ಲಿ, ಇದರಲ್ಲಿ ಎಲೆ ಸ್ವಲ್ಪ ಇದಾಗಿರುತ್ತೆ. ಅದನ್ನು ಕಟಾವು ಮಾಡುವಾಗ ಸ್ವಲ್ಪ ಇದು ಎಚ್ಚರಿಕೆಯಿಂದ ಮಾಡಬೇಕು. ಇದು ಬೆಲ್ಲಕ್ಕೂ ಚೆನ್ನಾಗಿದೆ, ಆಮೇಲೆ ತುಂಬ ಕಡಿಮೆ ಶೂಲಂಗಿ ಬರ್ತಕ್ಕಂಥ ತಳಿ ಇದು. ಇದನ್ನು ಜನವರಿ ಫೆಬ್ರವರಿ ತಿಂಗಳಿಗೆ ವಿಶೇಷವಾಗಿ, ಈ ಕೆಲವು ತಳಿಗಳನ್ನು ಜನವರಿ ಫೆಬ್ರವರಿಗೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ಭಾಗದಲ್ಲಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಾಟಿ ಆಗ್ತಕ್ಕಂಥ ಪ್ರದೇಶ ಭಾಳ ಕಡಿಮೆ. ಆ ಪ್ರದೇಶಕ್ಕೆ ಈ ಒಂದು 2-3 ತಳಿಗಳನ್ನು ರೈತರು ಬಳಸ್ಕೋಬೋದು. 9004 ಇರ್ಬೋದು, ಅಥವಾ 86-032 ಇರ್ಬೋದು, ಅಥವಾ ನಾನು ಮುಂಚೆ ಹೇಳಿದಾಗೆ COVC 18-061 ಅಂತ ನಮ್ಮ VC ಫಾರಮ್ನಿಂದನೇ ಬಿಡುಗಡೆ ಆಗಿರ್ತಕ್ಕಂಥ ತಳಿ. ಅವು 3 ತಳಿಗಳನ್ನು ಬಳಸ್ಕೋಬೋದು. ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ? ನಿಮ್ಮ VC ಫಾರಮಲ್ಲಿ ಏನಾದ್ರು ಸಿಗುತ್ತಾ, ಅಥವಾ ಹೇಗೆ ಹೇಳಿ ಬಿತ್ತನೆ ಬಗ್ಗೆ? ಖಂಡಿತ ಸರ್, ಈ ಬಿತ್ತನೆಗೆ ಬಹಳ ಒಂದು ಪ್ರಾಧಾನ್ಯತೆಯನ್ನು ರೈತ ಬಾಂಧವರು ಕೊಡಬೇಕು. ನಾನು ಆವಾಗಲೇ ಹೇಳಿದೆ, ಬಿತ್ತನೆ ನಿಮಗೆ ಎಷ್ಟು ಒಳ್ಳೆಯ ಬಿತ್ತನೆ ಮಾಡ್ತೀರೋ ಅಷ್ಟು ನಿಮಗೆ ಈ ಒಂದು ತನು ಕಬ್ಬು ಇರ್ಬೋದು ಮತ್ತು ಕೂಳೆ ಕಬ್ಬಿನ ಇಳುವರಿ ನಿರ್ಧಾರ ಆಗುತ್ತೆ ಅಂತ. ಹಾಗಾಗಿ ಬಿತ್ತನೆನ ನಮ್ಮಲ್ಲಿ ವಿಶೇಷವಾಗಿ ಶುದ್ಧವಾದ ಬಿತ್ತನೆ ಬೇಕು ಅಂತಂದರೆ ಪ್ರಾರಂಭದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ನಾವು ನಮ್ಮ VC ಫಾರಮ್ನಲ್ಲಿರ್ತಕ್ಕಂಥ ಅಂಗಾಂಶ ಕೃಷಿ ಪ್ರಯೋಗಾಲಯ ಇದೆ, ಅಲ್ಲಿ ಮೂಲ ಬೀಜವನ್ನು ಈ ಒಂದು ಸಕ್ಕರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡ್ತಾಯಿದ್ದೀವಿ. ಅಂದರೆ
ಇದು ನೇರವಾಗಿ ರೈತರೇ ಕೊಂಡ್ಕೊಳ್ಳೋದಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. 7 ರೂಪಾಯಿ ಒಂದು ಸಸಿಗೆ. ಹಾಗಾಗಿ ತುಂಬ ಕಾಸ್ಟ್ಲಿ ಆಗುತ್ತೆ ಅವರಿಗೆ. 7 ಅಂತಂದ್ರೆ ಸುಮಾರು 40-42 ಸಾವಿರ ರೂಪಾಯಿ ಆಗಿಬಿಡುತ್ತೆ ಎಕರೆಗೆ. 5,500 6 ಸಾವಿರ ಒಂದು ಸಸಿಗಳು ಬೇಕಾಗುತ್ತೆ ಒಂದು ಎಕರೆಗೆ. ಸುಮಾರು 40-42 ಸಾವಿರ ರೂಪಾಯಿ ಖರ್ಚಾಗ್ಬಿಡುತ್ತೆ. ಅದರಿಂದ ತುಂಬ ಜಾಸ್ತಿ ದುಬಾರಿ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಒಂದು ಅಂಗಾಂಶ ಕೃಷಿಯಿಂದ ಬೆಳೆಸಿದಂತಹ ಶುದ್ಧವಾದ ಬಿತ್ತನೆಯ ಸಸಿಗಳನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಿ ಅವರು ಅದನ್ನು ಟಿಶ್ಯೂ ಕಲ್ಚರ್ ಡೆರೈವೇಟಿವ್ ಅಂತ, ಅಂದರೆ ಅದರಲ್ಲಿ ಮತ್ತೆ ಅದನ್ನು ಬೆಳೆದು ಒಂದು ಗಿಣ್ಣಿಂದ ಇದನ್ನು ಸಸಿಗಳನ್ನು ಮತ್ತೆ ಮಾಡಿ ಅದನ್ನು ಟಿಶ್ಯೂ ಕಲ್ಚರ್ ಡೆರೈವೇಟಿವ್ ಅಂತ ಹೇಳಿ ರೈತರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಜೊತೆಗೆ ಕೃಷಿ ಇಲಾಖೆಯಿಂದ ಇದಕ್ಕೆ ಸ್ವಲ್ಪ ಸಬ್ಸಿಡಿನೂ ಸಹ ಸಿಗ್ತಾ ಇದೆ. 3.5 ರೂಪಾಯಿ ಕೃಷಿ ಇಲಾಖೆಯಿಂದ ಸಿಗ್ತಾ ಇದೆ. ನಾವು 3.5 ರೂಪಾಯಿಗೆ ಅದನ್ನು ಮಾರ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ ಸಕ್ಕರೆ ಕಾರ್ಖಾನೆಗೆ. ಹಾಗಾಗಿ ಅವರು ಅದನ್ನು ಮತ್ತೆ ಮಲ್ಟಿಪ್ಲೈ ಮಾಡಿ ಅದನ್ನು ವೃದ್ಧಿ ಮಾಡಿ ಮತ್ತು ರೈತರಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸುಮಾರು ಮಾಡ್ತಾ ಇದ್ದಾರೆ. ಸುಮಾರು ನಮ್ಮ ಒಂದು ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ಸುಮಾರು ಒಂದು ವರ್ಷಕ್ಕೆ 1 ಲಕ್ಷದಷ್ಟು ಇದನ್ನು ಈ ಅಂಗಾಂಶ ಕೃಷಿ ಸಸಿಗಳನ್ನು ಬೆಳೆಸ್ತಾ ಇದ್ದೀವಿ. ಇದರಲ್ಲಿ ಒಂದು ಅಡ್ವಾಂಟೇಜ್ ಅಥವಾ ಅನುಕೂಲ ಏನು ಅಂತಂದರೆ ಡಿಸೀಸ್ ಫ್ರೀ, ಅಂದರೆ ರೋಗರಹಿತವಾಗಿರುತ್ತೆ. ಇದು ಈ ಅಂಗಾಂಶ ಕೃಷಿಯಲ್ಲಿ ಬೆಳೆದಂಥ ಸಸಿಗಳಲ್ಲಿ ಯಾವುದೇ ರೋಗ ಇರೋದಿಲ್ಲ. ಯಾಕೆಂತಂದರೆ ನಾವು ತೆಗಿತಕ್ಕಂಥ ಒಂದು ಅಂಗಾಂಶ ಏನು ಅಂತಂದರೆ ಒಂದು ಕಬ್ಬಿನ ತುದಿ ಭಾಗದಿಂದ ತೊಗೊಂಡಿರ್ತೀವಿ, ಅಲ್ಲಿ ರೋಗ ಇರೋದಿಲ್ಲ. ಅದರಿಂದ ವೃದ್ಧಿಯಾಗದಂಥ ಸಸಿಗಳು ರೋಗರಹಿತವಾಗಿರುತ್ತೆ. ಹಾಗಾಗಿ ಒಂದು 2-3 ವರ್ಷ ಅಟ್ಲೀಸ್ಟು ಮತ್ತೆ ಅವರು ಜಮೀನಲ್ಲಿ ನಾಟಿ ಮಾಡಿದ್ಮೇಲೆ 2-3 ವರ್ಷ ಅಂತೂ ರೋಗ ಇರೋದಿಲ್ಲ. ಮುಂಚೆ ನೀವು ಬೆಳೆದ್ಬಿಟ್ಟು ಕೊಡ್ತಾ ಇದ್ರಿ ಅಲ್ವಾ? ಈಗ ಆ ಪರಿಪಾಠ ಇಲ್ಲ. ಹೌದು, ಅದು ನೇರವಾಗಿ ಕೊಟ್ಟರೆ ಅದು ಕಾಸ್ಟ್ಲಿ ಆಗುತ್ತೆ ಅಥವಾ ರೈತರಿಗೆ ದುಬಾರಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಗಳಿಗೆ ಕೊಟ್ಟು ಅಲ್ಲಿಂದ ಅವರು ಮಲ್ಟಿಪ್ಲೈ ಮಾಡಿ ಅದನ್ನು ಹೆಚ್ಚಿಗೆ ಮಾಡಿ ಅದನ್ನು ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ದುಡ್ಡಿದೆ ಪರವಾಗಿಲ್ಲ ನಾನೇ ಹಾಕ್ತೀನಿ ಅಂತಂದ್ರೆ ಅವ್ರು ಬಂದು ನೇರವಾಗಿ ನಿಮ್ಮ ಹತ್ರ ತಗೋಬಹುದು. ಖಂಡಿತ ತಗೋಬೋದು. ಬಟ್ ಏನು ಅಂತಂದರೆ ಸ್ವಲ್ಪ ಮುಂಚೆನೇ ಅವರು ಅಡ್ವಾನ್ಸ್ ಆಗಿ ಇಂಡೆಂಟ್ ಕೊಡಬೇಕು. ಅಂದರೆ ನಾವು ಅವ್ರು ದುಡ್ಡು ಕೊಟ್ಟ ತಕ್ಷಣ ಸಸಿಗಳು ರೆಡಿ ಇರಲ್ಲ. ಸುಮಾರು 6-7 ತಿಂಗಳ ಕಾಲ ಸಮಯಾವಕಾಶ ಬೇಕಾಗುತ್ತೆ ಅದನ್ನು ಉತ್ಪತ್ತಿ ಮಾಡಲಿಕ್ಕೆ. ಹಾಗಾಗಿ ಮುಂಚೆನೇ ಅವ್ರು ಬಂದು ಅಡ್ವಾನ್ಸ್ ಆಗಿ ಕೊಟ್ಟು ಮುಂದಿನ ವರ್ಷಕ್ಕೆ ಈ ವರ್ಷನೇ ಕೊಟ್ಟು ಹೋದರೆ ಖಂಡಿತವಾಗ್ಲೂ ಅವ್ರಿಗೆ ಅಲ್ಲ. ಈಗ ಒಂದು ಎಕರೆಗೆ ಬೇಕಾದ ಬಿತ್ತನೆ ಅಷ್ಟೇ ಬೆಳ್ಕೊಳ್ಳೋಕ್ಕೆ ನಿಮ್ಮ ಅಂಗಾಂಶ ಕೃಷಿ ಸಸಿಗಳು ಎಷ್ಟು ಬೇಕಾಗ್ತವೆ? ಮಾಡ್ಕೋಬೋದು. ಒಂದು 500ರಿಂದ 1,000 ಅಷ್ಟೇ. 500 ಸಸಿ ತೊಗೊಂಡೋದ್ರು ಸಾಕು. ಅವ್ರು ಮತ್ತೆ ಅವರು ಏನು ಮಾಡಬೇಕು ಅಂತಂದರೆ ನವೆಂಬರ್ ತಿಂಗಳಿನಲ್ಲಿ ಈ ಸಸಿಗಳನ್ನು ತೊಗೊಂಡೋಗಿ ಅವ್ರ ಜಮೀನಲ್ಲಿ ಹಾಕ್ಕೊಂಡು ಅದನ್ನು ಮಲ್ಟಿಪ್ಲೈ ವೃದ್ಧಿ ಮಾಡ್ಕೊಂಡು ಅದನ್ನು ಅವರು ನೆಕ್ಸ್ಟ್ ಜುಲೈಗೆ ನಾಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೋದು. ಆ ರೀತಿ ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮ ಒಂದು ಬಿಸಿ ಫಾರಂ ಕೃಷಿ ಸಂಶೋಧನಾ ಕೇಂದ್ರದಿಂದ ಈ ಒಂದು ಗಿಣ್ಣಿನ ಸಸಿಗಳನ್ನು ಸಹ ನಾವು ಬೆಳೆಸಿ ರೈತರಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ವರ್ಷದಿಂದ ಮಾಡ್ತಾ ಇದ್ವಿ. ಸುಮಾರು ನಮ್ಮ ಒಂದು ಗುರಿ ಇರೋದು ಇವಾಗ 1 ಲಕ್ಷ ಸಸಿಗಳನ್ನು ಅಲ್ಲಿಂದ ಮಾಡ್ತಕ್ಕಂಥದ್ದು. ಜೊತೆ ಕೃಷಿ ಇಲಾಖೆಯನ್ನು ಕೈ ಜೋಡಿಸಿದೆ. ಇದರಲ್ಲಿ ಬೇರೆ ಬೇರೆ ರೈತರನ್ನ ಗುರುತಿಸಿ ಅವ್ರ ಮುಖಾಂತರ ಬೆಳೆಸಿ ಈ ಒಂದು ಸಸಿಗಳನ್ನು, ಒಂದು ಗಿಣ್ಣಿನ ಸಸಿಗಳನ್ನು ಬೆಳೆಸಿ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಕಣ್ಣನ್ನು ತೆಗೆದು ಸಸಿ ಮಾಡೋದಿತ್ತಲ್ಲ ತಾಂತ್ರಿಕತೆ, ಅದೇನಷ್ಟು ಮುಂದುವರಿಲಿಲ್ವಾ? ಕಣ್ಣನ್ನು ನಾವು ಶಿಫಾರಸು ಮಾಡ್ತಾ ಇಲ್ಲ. ಯಾಕೆಂತಂದರೆ ಇವಾಗ ಕಬ್ಬಿನಲ್ಲಿ ಏನಾಗುತ್ತೆ, ನೀವು ನೋಡಿರ್ಬೋದು, ಕಬ್ಬಿನ ಆ ಒಂದು ಗಿಣ್ಣಿನ ಮೇಲ್ಭಾಗದಲ್ಲಿ ಬೇರುಗಳನ್ನು ಬಿಡ್ತಕ್ಕಂಥ ಒಂದು ಡಾಟ್ಗಳಿರುತ್ತೆ, ನೋಡಿರ್ಬೋದು ನಾವು. ಒಂದು ಸೆಟ್ ರೂಟ್ಸ್ ಮತ್ತು ಶೂಟ್ ರೂಟ್ಸ್ ಅಂತ 2 ಥರದ ಬೇರುಗಳು ಕಬ್ಬಲ್ಲಿ ಬರುತ್ತೆ. ಆ ಒಂದು ಬೇರುಗಳ ಏನು ನೀವು ಕಣ್ಣನ್ನು ಬಗ್ದಾಗ, ಈ ಒಂದು ಈಶ್ವರನ ಕಣ್ಣನ್ನು ಬಗ್ದಾಗ ಆ ಒಂದು ಬೇರುಗಳ ಇದು ಕಡಿಮೆ ಆಗುತ್ತೆ, ಬೇರುಗಳು ಬಿಡೋದು. ಜೊತೆಗೆ ನೀವು ಆಹಾರವನ್ನು ಅದಕ್ಕೆ ಕಡಿಮೆ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ಯಾವುದೇ ಒಂದು ಸಸ್ಯ ಅಥವಾ ಒಂದು ಬೀಜ ಬೆಳಿಬೇಕಾದ್ರೆ ಅದಕ್ಕೆ ಪ್ರಾರಂಭದಲ್ಲಿ ಆಹಾರ ಇರಬೇಕು. ಈ ಒಂದು ಸೆಟ್ ರೂಟ್ಸ್ ಅಂತ ಏನು ಹೇಳಿದೆ ಅಂದರೆ, ಈ ಒಂದು ತುಂಡಿನಿಂದ ಬರ್ತಕ್ಕಂಥ ಬೇರುಗಳು ಸುಮಾರು 10-12 ದಿವಸ ಅದು ಪೋಷಣೆ ಮಾಡುತ್ತೆ ಪ್ರಾರಂಭದಲ್ಲಿ. ಇನ್ನು ಈ ಒಂದು ಕಣ್ಣಿನಿಂದ ಬಂದಂಥ ಬೇರುಗಳು ಇನ್ನೂ ಬೇರು ಕೊಟ್ಕೊಂಡಿರಲ್ಲ. ಪ್ರಾರಂಭದಲ್ಲಿ ಈ ಒಂದು ಸೆಟ್ ರೂಟ್ಸ್ ಅಂತ ಏನು ಹೇಳಿದೆ, ಈ ಒಂದು ಬೇರುಗಳು ಅದಕ್ಕೆ 10-12 ದಿವಸ ಪೋಷಣೆ ಮಾಡೋದ್ರಿಂದ ನೀವು ಕಣ್ಣಿನ ಬಗ್ದಾಗ ಬಹುಸಂಖ್ಯೆನೆಲ್ಲ ಬೇರುಗಳನ್ನು ಕಡಿಮೆ ಮಾಡೋದ್ರಿಂದ ನಿಮಗೆ ಆ ಒಂದು ಸಸಿ ಅಷ್ಟು ಸದೃಢವಾಗಿ ಬೆಳೆಯೋದಿಲ್ಲ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಗಿಣ್ಣನ್ನು ಒಂದು 6 ಸೆಂಟಿಮೀಟ್ರ್ ಇದಕ್ಕೆ ಕಬ್ಬಿನ ಒಂದು ಗಿಣ್ಣನ್ನು ಮಾಡಿ ಅದನ್ನು ನಾಟಿ ಮಾಡಿ ಅಂತ ಹೇಳ್ತಾ ಇದ್ವಿ. ಅಂದರೆ ಅದನ್ನೇನು ನೀವು ಪಾಲಿಥೀನ್ ಪ್ಯಾಕಲ್ಲಿ ಹಾಕಿ ಸಸಿ ಮಾಡಿ ಕೊಡ್ತೀರಾ? ಅದನ್ನು ಯಾವ ಥರ ಮಾಡ್ಬೋದು ಅಂತಂದರೆ, ಸಾಮಾನ್ಯವಾಗಿ ರೈತರು ಅವ್ರದ್ದೇ ಜಮೀನಲ್ಲಿ ನಾಟಿ ಮಾಡೋದಾದರೆ ಭಾಳ ಉತ್ಕೃಷ್ಟವಾದ ಸಸಿಗಳನ್ನು ಅವ್ರ ಜಮೀನಲ್ಲೇ ಬೆಳೆಸ್ಕೋಬೋದು. ಯಾವ ರೀತಿ ಅಂತಂದರೆ ರೈಸ್ಡ್ ಬೆಡ್ ಅಂತ ಹೇಳ್ತೀವಿ. ಅಂದರೆ ನಾವು ಭತ್ತದ ಸಸಿ ಮಡಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಒಂದು 4 ಅಡಿ ಅಗಲದ ಸಸಿ ಮಡಿ, 4 ಇಂಚು ಎತ್ತರದ್ದು, ಉದ್ದ ಎಷ್ಟಾರ ಇರಲಿ, ಅವ್ರ ಗದ್ದೆ ಎಷ್ಟು ಉದ್ದ ಇದೆಯೋ ಅದಕ್ಕನುಸಾರವಾಗಿ ಉದ್ದ ಎಷ್ಟಿದ್ರೂ ತೊಂದರೆ ಇಲ್ಲ, 4 ಅಡಿ ಆಗಲ್ಲ. ಯಾಕೆಂದರೆ ಆ ಕಡೆ ಈ ಕಡೆಯಿಂದ ಕಳೆ ತೆಗಿಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆ ರೀತಿ ಮಾಡಿಕೊಂಡು ಏರಿಸಿದ ಸಸಿ ಮಡಿಗಳಲ್ಲಿ ಸಸಿಗಳನ್ನು ಬೆಳೆಸ್ಕೊಂಡ್ರೆ ನಿಮಗೆ ಈ ಪ್ರೋಟ್ರೇ ಅಂತಂದರೆ ಈ ಟೊಮೆಟೊ ಟ್ರೇಸ್ ಬರುತ್ತಲ್ಲ, ಅದರಲ್ಲಿ ಬೆಳೆದಾಗ ಸ್ವಲ್ಪ ಇದು ಪೋಷಕಾಂಶಗಳು ಕೊರತೆಯನ್ನು ನೋಡಿದ್ದೀವಿ.
ಯಾಕೆಂತಂದರೆ ಅದರಲ್ಲಿ ಇರ್ತಕ್ಕಂಥ ಮಣ್ಣು ಸಾಕಾಗೋದಿಲ್ಲ ಕಬ್ಬಿನ ಒಂದು ಇದಕ್ಕೆ. ಜೊತೆಗೆ ಬೇರುಗಳು ಒಂಥರ ಈ ಮ್ಯಾಟ್ಸ್ ಥರ ಹೆಣ್ಕೊಂಡಿರುತ್ತೆ ಅದರೊಳಗಡೆ. ಅಂದರೆ ಬೇರುಗಳ ಬೆಳವಣಿಗೆಗೆ ಅಷ್ಟು ಸರಿಯಾದ ಒಂದು ಅನುಕೂಲವಾದ ಪರಿಸ್ಥಿತಿ ಇರಲ್ಲ ಅಲ್ಲಿ. ಹಾಗಾಗಿ ಈ ಥರ ಏರಿಸಿದ ಸಸಿ ಮಡಿಗಳನ್ನು ಬೆಳೆಸ್ಕೊಂಡ್ರೆ ನೀವು ಭಾಳ ಉತ್ಕೃಷ್ಟವಾದ ಸಸಿಗಳನ್ನು ಬೆಳಿಬೋದು. ಒಂದೇ ಒಂದು ಎಚ್ಚರಿಕೆ ಅಂತಂದರೆ, ನೀವು ಆವಾಗ ಇದನ್ನು ಸಸಿಗಳನ್ನು ಕೀಳೋವಾಗ ನಾನು ಹೇಳಿದೆ ಸೆಟ್ ರೂಟ್ಸ್ ಮತ್ತು ಶೂಟ್ ರೂಟ್ಸ್ ಅಂತ, ಅದೆರಡೂ ಬಂದಿರುತ್ತೆ. ಅದೆರಡೂ ಡ್ಯಾಮೇಜ್ ಆಗದೆ ಇರೋ ಹಾಗೆ, ಅದಕ್ಕೆ ಯಾವುದೇ ಒಂದು ಹಾನಿ ಆಗದೆ ಇರೋ ಹಾಗೆ ಭಾಳ ಸುಲಭವಾಗಿ ಬರೋ ಹಾಗೆ ನೀವು ಮಣ್ಣನ್ನು, ಸಸಿ ಮಣ್ಣಿನ ತಯಾರು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಥವಾ ಸಕ್ಕರೆ ಕಾರ್ಖಾನೆ ಮಡ್ಡಿ ಗೊಬ್ಬರ ಇದನ್ನೆಲ್ಲ ಹಾಕಿ ನಂತರ ಸಸಿಗಳನ್ನು ಬೆಳೆಸ್ಕೊಂಡಿದ್ದೆ ಆದರೆ ನೀವು ಒಂದು ಕೋಲ್ಗುದ್ಲಿನಲ್ಲಿ ಅದನ್ನು ಕಿತ್ಕೊಂಡು ನಾಟಿ ಮಾಡಬೇಕು. ನಾಟಿ ಮಾಡುವಾಗ ಆ ಬೇರುಗಳಿಗೆ ಯಾವುದೇ ಒಂದು ಹಾನಿ ಆಗದೆ ಇರೋ ಹಾಗೆ ಅದನ್ನು ಮಣ್ಣಿಂದ ಕಿತ್ಕೊಂಡು ನಾಟಿ ಮಾಡಿದ್ರೆ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ ಮುಖ್ಯ ಭೂಮಿನಲ್ಲಿ. ಜೊತೆಗೆ ಅಡ್ವಾಂಟೇಜ್ ಏನು ಅಂತಂದರೆ, ಸುಮಾರು 30-40 ದಿವಸ ನಿಮಗೆ ಆ ಒಂದು ಮುಖ್ಯ ಭೂಮಿನ ತಯಾರು ಮಾಡೋಕ್ಕೆ ಸಮಯ ಸಿಗುತ್ತೆ. ಜೊತೆಗೆ ನೀರು ಕಟ್ಟೋದು ಅಥವಾ ಇನ್ನೊಂದು ಏನು ಒಂದು ತಿಂಗಳು, ಒಂದೂವರೆ ತಿಂಗಳವರೆಗೆ ಕೆಲಸ ಇರೋದಿಲ್ಲ. ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದ ಅಡ್ವಾಂಟೇಜ್ ಅಂದರೆ, ನಿಮಗೆ 1-2 ಟನ್ನಷ್ಟು ಬಿತ್ತನೆ ಉಳಿತಾಯ ಆಗುತ್ತೆ ಇದರಲ್ಲಿ. 1 ಟನ್ ಸಾಕಾಗುತ್ತೆ ಇಲ್ಲಿ. 1 ಟನ್ನಲ್ಲಿ ನಿಮಗೆ 1 ಎಕರೆಗೆ ಆಗುವಂಥ ಸಸಿಗಳನ್ನು ಬೆಳೆಸ್ಕೋಬೋದು. ಜೊತೆಗೆ ಈ ಒಂದು ಮುಖ್ಯ ಭೂಮಿ ಸಿದ್ಧತೆ ಮಾಡಲಿಕ್ಕೆ ಸಮಯಾವಕಾಶ. ಎಷ್ಟು ದಿನದ ಸಸಿ ಬಳಸಬೇಕು? ಸುಮಾರು 30-35 ದಿವಸದ ಸಸಿನ ನಾವು ನಾಟಿ ಮಾಡಿದ್ರೆ ಸಾಕಾಗುತ್ತೆ. ಸಾಮಾನ್ಯವಾಗಿ 3 ಕಣ್ಣಿನ ಕಬ್ಬಿನ ತುಂಡನ್ನೇ ರೈತರು ಬಳಸೋದು ಜಾಸ್ತಿ. ಹೌದು, ಅವ್ರು ಹೇಳೋದು 1 ತುಂಡು ಹಾಕಿದರೆ 3 ಕಣ್ಣು ಹಾಕಿದಷ್ಟು ಇಳುವರಿ ಬರುತ್ತಾ, ತೆಂಡೆ ಬರುತ್ತಾ, ಮತ್ತು ಕಬ್ಬು ಮನಿ ಕತ್ತದೆ, ಈ ಥರ ಎಲ್ಲ ಸುಮಾರಷ್ಟು ಹೇಳ್ತಾರೆ. ಮತ್ತು ನೀವು ಏನು ಅಂತರ ಜಾಸ್ತಿ ಕೊಟ್ಟು ಕಬ್ಬನ್ನು ಬೆಳೆಯೋ ವಿಧಾನಕ್ಕೆ ಈ 1 ಕಣ್ಣಿನ ಕಬ್ಬಿನ ತುಂಡಿನ ಬೇಸಾಯ ವಿಧಾನ ಸೂಕ್ತ ಅಲ್ಲ ಅನ್ನೋ ಒಂದು ಅಭಿಪ್ರಾಯ ರೈತರ ಮನಸ್ಸಿನಲ್ಲಿದೆ. ತಾವೇನು ಹೇಳ್ತೀರಿ? ಇಲ್ಲ, ಇವಾಗ ನಾವು ಏನು ನಮ್ಮದು ಮುಖ್ಯ ಗುರಿ ಏನಾಗಬೇಕು ಅಂತಂದರೆ, 1 ಎಕರೆನಲ್ಲಿ 40,000 ಕಬ್ಬಿನ ಜಲ್ಲೆಗಳಾಗಬೇಕಷ್ಟೇ ನಮಗೆ. ಸಾಕೆ? 3 ಕಣ್ಣು ಸಾಕು. 40,000 ಕಬ್ಬಿನ ಜಲ್ಲೆಗಳು 1 ಎಕರೆನಲ್ಲಾದರೆ ಸಾಕು ನಮಗೆ. ನೀವು 3 ಕಣ್ಣು ಹಾಕ್ತಿರೋ 1 ಕಣ್ಣು ಹಾಕ್ತಿರೋ, ಅದು ಸರಿಯಾಗಿ ಕೊನೆಯವರೆಗೆ ಜಲ್ಲೆಗಳು ಎಷ್ಟಾಗುತ್ತೆ ಅನ್ನೋದು ಬಹಳ ಮುಖ್ಯ ಅಲ್ಲಿ. 1 ಕಣ್ಣು ಹಾಕಿದ್ರು ನಿಮಗೆ 5 ಅಡಿ ಅಂತರ ಕೊಟ್ಟಾಗ ನಿಮಗೆ ಸಾಕಷ್ಟು ತೆಂಡೆಗಳು ಬರುತ್ತಲ್ಲಿ. ನೀವು ಜಾಸ್ತಿ ಕಬ್ಬಿಗೆ ಎಲಾಸ್ಟಿಸಿಟಿ ಆ್ಯಂಡ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅದಕ್ಕೆ ಶಕ್ತಿ ಇದೆ. ನೀವು ಅಗಲ ಸಾಲು ಕೊಟ್ಟರೆ ಅದಕ್ಕೆ ತಕ್ಕಂಗೆ ಬೆಳೆಯುತ್ತೆ, ತುಂಬ ಹತ್ತಿರ ಕೊಟ್ಟಾಗ ಅದಕ್ಕೆ ತಕ್ಕಂಗೆ ಬೆಳೆಯುತ್ತೆ. ತುಂಬ ಹತ್ತಿರ ಕೊಟ್ಟಾಗ ಏನಾಗುತ್ತೆ, ಕಬ್ಬು ಸಣ್ಣ ಆಗುತ್ತೆ. ನಾನು ಆವಾಗಲೇ ಹೇಳಿದೆ ಮ್ಯೂಚುವಲ್ ಶೇಡಿಂಗ್ ಅಂತ, ಒಂದಕ್ಕೊಂದು ನೆರಳಾಗಿ ಸಾಯುವಂಥ ಪರಿಸ್ಥಿತಿ ಜಾಸ್ತಿ. ಆಮೇಲೆ ಕಬ್ಬಿನ ಜಲ್ಲೆಗಳು ಎಲ್ಲನೂ ಕಬ್ಬಿನ ಜಲ್ಲೆಗಳಾಗಲ್ಲ. ಆಮೇಲೆ ಏನಾಗುತ್ತೆ, ಲೇಟ್ ಫಾರ್ಮ್ ಟಿಲ್ಲರ್ಸ್ ಅಂತೀವಿ. ಅಂದರೆ ತಡವಾಗಿ ಬರ್ತಕ್ಕಂಥ ತೆಂಡೆಗಳು ಕಬ್ಬಾಗಿ ಮಾರ್ಪಾಡಾಗಲ್ಲ. ಅದು ನೀರು ಕಬ್ಬಾಗ್ಬೋದು ಅಥವಾ ಕಬ್ಬಿನ ಜಲ್ಲೆಗಳಾಗೆ ಪರಿವರ್ತನೆ ಆಗೋದಿಲ್ಲ. ಅದು ವೇಸ್ಟ್. ಅದು ಸಾಕಷ್ಟು ಪೋಷಕಾಂಶಗಳನ್ನು ಭೂಮಿಯಿಂದ ತಗೊಳುತ್ತೆ. ಅದು ಕಬ್ಬಿನ ಜಲ್ಲೆಗಳಾಗದೇ ಇರೋದ್ರಿಂದ ಅದು ವೇಸ್ಟ್ ಆಗುತ್ತೆ ನಮಗೆ. ಹಾಗಾಗಿ ನಮ್ಮ ಗುರಿ ಏನಿರಬೇಕು ಅಂತಂದರೆ, 40,000 ಕಬ್ಬಿನ ಜಲ್ಲೆಗಳು 1 ಎಕರೆಗೆ ಬರಬೇಕಷ್ಟೇ. ಅಷ್ಟು ಮೇಂಟೈನ್ ಮಾಡಿದ್ರೆ ಸಾಕು. ಆಪ್ಟಿಮಮ್ ಇದದು. ನಮ್ಮ ಒಂದು ಜಲ್ಲೆ 2 kg ಅಷ್ಟು ಬಂದರೆ ಒಂದು 80 ಟನ್ನಷ್ಟು ಈಸಿಯಾಗಿ ನೀವು ಇಳುವರಿನ ತೊಗೋಬೋದು. ಆ ದೃಷ್ಟಿನಲ್ಲಿ ನಮಗೆ 1 ಕಣ್ಣು ಹಾಕ್ತಿರೋ 3 ಕಣ್ಣು ಹಾಕ್ತಿರೋ ಅನ್ನೋದಕ್ಕಿಂತ ಎಷ್ಟು ನೀವು ಕಬ್ಬಿನ ಜಲ್ಲೆಗಳಾಗಿ ಪರಿವರ್ತನೆ ಮಾಡಿಸ್ತೀರಿ ಅಲ್ಲಿ ಮುಖ್ಯ ಭೂಮಿ ಮಲಿಕಳತೆ ಅಂತಾರಲ್ಲ ಕಬ್ಬು, ಅದಕ್ಕೇನು ಹೇಳ್ತೀವಿ? ಅದಕ್ಕೆ ಭಾಳ ಮುಖ್ಯ. ಕಬ್ಬು ಮಲಗಿದ್ರೆ ನಿಮಗೆ ಗುಣಮಟ್ಟ ಹಾಳಾಗುತ್ತೆ. ಒಂದು ಸರಿ ಕಬ್ಬು ಮಲಗಿದ ತಕ್ಷಣ ಏನಾಗುತ್ತೆ, ಮಣ್ಣಿಗೆ ಕಾಂಟ್ಯಾಕ್ಟ್ ಬಂದ ತಕ್ಷಣ ಅದು ಮೊಳಕೆ ಬರುತ್ತೆ. ಮೊಳಕೆ ಬಂದ ತಕ್ಷಣ ಏನು ಮಾಡುತ್ತೆ, ಆ ಮೊಳಕೆ ಕಬ್ಬಿನ ಒಂದು ಒಳಗಡೆ ಇರ್ತಕ್ಕಂಥ ಕಬ್ಬಿನ ಜ್ಯೂಸ್ ಅಥವಾ ಹಾಲಿನಲ್ಲಿರ್ತಕ್ಕಂಥ ಸುಕ್ರೋಸನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ. ಅದನ್ನು ಇನ್ವರ್ಷನ್ ಅಂತ ಹೇಳ್ತೀವಿ. ಆ ರೀತಿ ಮಾಡಿದಾಗ ನಾವು ಕಬ್ಬನ್ನು ಬೆಳೆಯೋದು ಸುಕ್ರೋಸ್ಗೆ. ಸುಕ್ರೋಸ್ ಅಂದರೆ ಸಕ್ಕರೆ. ಇಲ್ಲಿ ಸಕ್ಕರೆ ಅಂತಂದರೆ ಸುಕ್ರೋಸೇನೆ ಕಬ್ಬಿನಲ್ಲಿ. ಹಾಗಾಗಿ ಸುಕ್ರೋಸ್ ಅಂಶ ಎಷ್ಟು ಹೆಚ್ಚು ಪ್ರಮಾಣದಲ್ಲಿರುತ್ತೋ ಅಷ್ಟು ಆ ಕಬ್ಬಿಗೆ ಬೆಲೆ. ಗುಣಮಟ್ಟ ಅಂತಂದರೆ ಅದೇನೆ, ಸುಕ್ರೋಸ್ ಅಂಶ ಜಾಸ್ತಿ ಇರಬೇಕು. ಇದು ಯಾವಾಗ ಸುಕ್ರೋಸ್ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ, ನೀವು ಕಬ್ಬು ಬೆಳೆದಿದ್ದು ವೇಸ್ಟ್. ಅದು ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ತೆಗಿಲಿಕ್ಕೂ ಆಗಲ್ಲ, ಬೆಲ್ಲ ಮಾಡಲಿಕ್ಕೂ ಆಗಲ್ಲ. ಬೆಲ್ಲನೂ ಬರೋಲ್ಲ ಅದರಲ್ಲಿ. ಬೆಲ್ಲ ನಿಮಗೆ ಗಟ್ಟಿನೇ ಆಗಲ್ಲ ಆ ಥರದ ಕಬ್ಬನ್ನು ಬಳಸಿದಾಗ ನಾವು. ಅದರಿಂದ ಕಬ್ಬು ಕೆಳಗಡೆ ಬೀಳದೇ ಇರೋಂಗೆ ಮಾಡಬೇಕು ಅಂದರೆ, ಒಂದು ಭೂಮಿಯನ್ನು ಪ್ರಾರಂಭದಲ್ಲಿ ಆಳವಾಗಿ ಉಳುಮೆ ಮಾಡೋದು, ಜೊತೆಗೆ 3-3.5 ತಿಂಗಳಿಂದ ನಾವು ಮಣ್ಣೇರು ಹಾಕಿ ಅಂತ ಹೇಳ್ತೀವಿ. ಆ ಮಣ್ಣೇರು ಹಾಕೋದನ್ನು ಚೆನ್ನಾಗಿ ಮಣ್ಣೇರು ಹಾಕಬೇಕು. ಯಾವಾಗ ಚೆನ್ನಾಗಿ ಮಣ್ಣೇರು ಹಾಕ್ತೀರಿ ಅದಕ್ಕೆ ಆ್ಯಂಕರೇಜ್ ಅಥವಾ ಆಧಾರ ಕೊಟ್ಟಂಗೆ ಆಗುತ್ತೆ ಒಂದು ಕಬ್ಬಿಗೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಮಾಡಬೇಕು ಅಂತಂದರೆ, 7-8 ತಿಂಗಳು ಒಂದು ಕಬ್ಬು ಅಥವಾ 8-9 ತಿಂಗಳ ಕಬ್ಬು ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಜೂನ್ ಜುಲೈ ಆಗಸ್ಟ್ ತಿಂಗಳಿಗೆ ಕೊಯಿನ್ಸೈಡ್ ಆಗುತ್ತದು. 8-9 ತಿಂಗಳ ಕಬ್ಬಿರುತ್ತೆ. ಆ ಸಂದರ್ಭದಲ್ಲಿ ಜ್ಯೇಷ್ಠಾಷಾಢದ ಗಾಳಿ ಅಂತ ಹೇಳ್ತೀವಿ. ತುಂಬ ಗಾಳಿ ಜಾಸ್ತಿ ಬೀಸುತ್ತೆ ಮಳೆಗಾಲದಲ್ಲಿ. ಆ ಗಾಳಿಗೆ ಕೆಳಗಡೆ ಬೀಳೋ ಅಂಥ ಸನ್ನಿವೇಶ ಇರುತ್ತೆ. ಅದಕ್ಕೆ ಒಂದು ರ್ಯಾಪಿಂಗ್ ಆ್ಯಂಡ್ ಪ್ರಾಪಿಂಗ್ ಅಂತ ಇನ್ನೊಂದು ಪದ್ಧತಿನ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ರೈತರು ಯಾರೂ ಮಾಡಲ್ಲ ಅದನ್ನ. ರ್ಯಾಪಿಂಗ್ ಆ್ಯಂಡ್ ಪ್ರಾಪಿಂಗ್ ಅನ್ನೋದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಅದು ಗೊತ್ತೇ ಇಲ್ಲ ಸುಮಾರು ಜನ ರೈತರಿಗೆ. ಕೆಲವರು ಮಾಡ್ತಾರೆ. ಏನು ಅಂತಂದರೆ, ಸುತ್ತ ಅವ್ರ ಬೌಂಡ್ರಿ ಸುತ್ತ ಸ್ವಲ್ಪ ಒಣಗಿರೋ ಎಲೆನ ಅದನ್ನು ಕಟ್ಟುವಂಥ ಒಂದು ಇದನ್ನು ಮಾಡ್ತಾರೆ. ಆದರೆ ಬಹುತೇಕ ರೈತರು ಇದನ್ನು ಮಾಡಲ್ಲ.
ಯಾವಾಗ ಕಬ್ಬು ಕೆಳಗಡೆ ಬೀಳುತ್ತೆ ನಿಮಗೆ ಕಬ್ಬಿನ ಒಂದು ಗುಣಮಟ್ಟ ಹೋಯ್ತಲ್ಲಿ. ಹಾಗಾಗಿ ಕಬ್ಬು ಕೆಳಗಡೆ ಬೀಳ್ದಿರೋಂಗೆ ಮಾಡಬೇಕು ಅಂದರೆ ಒಂದು ಮಣ್ಣು ಚೆನ್ನಾಗಿ ಇರಬೇಕು, ಇನ್ನೊಂದು ಮೊದಲೇ ಹೇಳಿದಾಗೆ ಭೂಮಿನ ಆಳವಾಗಿ ಉಳುಮೆ ಮಾಡಬೇಕು. ಆಳವಾಗಿ ಬೇರು ಹೋದಷ್ಟು ಅದಕ್ಕೆ ಹೆಚ್ಚು ಆಧಾರ ಸಿಗುತ್ತೆ, ಕೆಳಗಡೆ ಬೀಳಲ್ಲ. ಜೊತೆಗೆ ಈ ಒಂದು ರ್ಯಾಪಿಂಗ್ ಆ್ಯಂಡ್ ಪ್ರಾಪಿಂಗ್ ಅಂದರೆ ಒಣಗಿರೋ ಎಲೆನ ಸ್ವಲ್ಪ ಜಡೆ ಥರ ಹೆಣೆಯೋದು. ಈ ರೀತಿ ಮಾಡೋದ್ರಿಂದ ಒಂದಕ್ಕೊಂದು ಅದಕ್ಕೆ ಸಪೋರ್ಟ್ ಆಗಿ ಕೆಳಗಡೆ ಬೀಳೋದಿಲ್ಲ ಕಬ್ಬು. ಅಂದರೆ ಒಂದು ತೆಂಡೆ ಇರುತ್ತಲ್ಲ ಎಲ್ಲ ಸಸಿಗಳು ಅದನ್ನೆಲ್ಲ ಸೇರಿಸಿ ಒಟ್ಟಿಗೆ ಹೌದು 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 ಒಣಗಿರೋ ಎಲೆನ ಜಡೆ ಥರ ಹೆಣೆಯೋದು. ಇಲ್ಲಿ ಕಬ್ಬಲ್ಲಿ ನಾವು ಸಾಮಾನ್ಯವಾಗಿ 3, 4, 5, 6 ಮೇಲ್ಭಾಗದಿಂದ ಅದನ್ನು ಇಂಡೆಕ್ಸ್ ಲೀವ್ಸ್ ಅಂತ ಹೇಳ್ತೀವಿ. ಅಲ್ಲಿ ಅದೆಷ್ಟು ಹಸಿರಾಗಿ ಇಟ್ಕೋತಿರೋ ಅದು ಭಾಳ ಮುಖ್ಯ. ಇಲ್ಲಿ ಆ ಎಲೆಗಳನ್ನು ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. 3, 4, 5, 6ನೇ ಎಲೆ ಮೇಲ್ಗಡೆಯಿಂದ ಅದನ್ನು ಇಂಡೆಕ್ಸ್ ಲೀವ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಆಹಾರ ತಯಾರಾಗುತ್ತೆ. ಹಾಗಾಗಿ ಆ ಒಂದು ಭಾಗದ ಎಲೆಗಳನ್ನು ಏನೂ ಡಿಸ್ಟರ್ಬ್ ಮಾಡ್ದೇನೆ ಕೆಳಗಡೆ ಪೂರ್ತ ತಳಭಾಗದಲ್ಲಿರ್ತಕ್ಕಂಥ ಒಣಗಿರೋ ಎಲೆಗಳನ್ನು ಮಾತ್ರ ತರಗು ಅಂತ ಹೇಳ್ತೀವಿ ನಾವು. ಆ ತರಗು ಎಲೆಗಳನ್ನು ಮಾತ್ರ ನೀವು ಅದನ್ನು ಸುತ್ತ ಹೆಣೆದು ಅಟ್ಲೀಸ್ಟು ರೈತರು ಪೂರ್ತಿ ಜಮೀನು ಕಟ್ಟೋಕ್ಕಾಗದೇ ಇದ್ರೂ ಅವ್ರ ಬೌಂಡ್ರಿನಲ್ಲಾರ ಕಟ್ಕೊಂಡ್ರೆ ಒಳ್ಳೆಯದು. ಮಧ್ಯಭಾಗದ ಒಂದು ಕಬ್ಬಿಗೆ ಸ್ವಲ್ಪ ಪ್ರೊಟೆಕ್ಷನ್ ಆಗುತ್ತೆ, ಕೆಳಗಡೆ ಬೀಳದಿರೋ ಹಂಗೆ ಮಾಡ್ಕೋಬೋದು. ಇದು ಬಹಳ ಮುಖ್ಯ. ನೀವು ಎಷ್ಟೇ ಬೆಳೆದು 1 ವರ್ಷ ಬೆಳೆದ ಮೇಲೆ ನೀವು ಕಬ್ಬಿನ ಗುಣಮಟ್ಟ ಇಲ್ಲ ಅಂತಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದರಿಂದ ಗುಣಮಟ್ಟ ಕಾಪಾಡೋದು ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ಎಷ್ಟು ತಿಂಗಳವರೆಗೆ ತೆಂಡೆ ಹೊಡೆಯುತ್ತೆ ಕಬ್ಬು? ಸಾಮಾನ್ಯವಾಗಿ ಅದಕ್ಕೆ ಹೇಳ್ತೀವಿ ನಾವು ಫಸ್ಟು ನಾಟಿ ಮಾಡಿದ ತಕ್ಷಣ ಸುಮಾರು 45 ದಿವಸದವರೆಗೆ ಮೊಳಕೆನೇ ಬರುತ್ತೆ. 45 ದಿವಸ ತೊಗೊಳುತ್ತೆ ಪೂರ್ಣ ಪ್ರಮಾಣದಲ್ಲಿ ಮೊಳಕೆ ಬರಲಿಕ್ಕೆ. ಕಬ್ಬಿನಲ್ಲಿ ಮೊಳಕೆ ಬರೋದು ಸುಮಾರು 65% ಅಷ್ಟೇ. ಆ ಮೊಳಕೆ ಬಂದು 45 ದಿವಸ ಮೊಳಕೆ ಬಂದ ನಂತರ ಒಂದು ಲೈಟ್ ಅರ್ದಿಂಗ್ ಅಪ್ ಅಂತ ಹೇಳ್ತೀವಿ. ಅಂದರೆ ಸೂಕ್ಷ್ಮವಾಗಿ ನಾವು ಮೇಲ್ಭಾಗದಲ್ಲೇ ಸ್ವಲ್ಪ ಮಣ್ಣನ್ನು ಹಾಕಿಂತೀವಿ. ಜಾಸ್ತಿ ಮಣ್ಣು ಹಾಕಿದ್ರೆ ಏನಾಗುತ್ತೆ, ತೆಂಡೆ ಹೊಡೆಯೋದು ನಿಂತೋಗುತ್ತೆ. ಅದಕ್ಕೆ 3.5 ತಿಂಗಳವರೆಗೂ ಹೆವಿ ಅರ್ದಿಂಗ್ ಅಪ್ ಅಥವಾ ತುಂಬ ಹೆಚ್ಚಿನ ಮಣ್ಣನ್ನು ಹಾಕಬಾರ್ದು. 3.5 ತಿಂಗಳವರೆಗೆ ನಾವು ಏನು ಬೇಸಾಯ ಮಾಡ್ತೀವಿ ಗೊಬ್ಬರ ಕೊಡಲಿಕ್ಕೆ, ಆವಾಗ ಸಣ್ಣ ಪ್ರಮಾಣದಲ್ಲಿ ಆ ಮಣ್ಣನ್ನು ಹಾಕಬೇಕು, ತುಂಬ ಜಾಸ್ತಿ ಹಾಕಬಾರ್ದು. ತೆಂಡೆ ಹೊಡಿತಾ ಇರುತ್ತೆ. 3.5 ತಿಂಗಳವರೆಗೂ ಗರಿಷ್ಠ ಪ್ರಮಾಣದಲ್ಲಿ ಬರುತ್ತೆ. 3.5 ತಿಂಗಳವರೆಗೂ ನೀವು ತೆಂಡೆ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ತೆಂಡೆ ಹೊಡಿದೇ ಇರೋ ಹಂಗೆ ಮಾಡ್ಕೋಬೇಕು. ಯಾಕೆಂತಂದರೆ ಆಮೇಲೆ ಬಂದಿದ್ದಂತಹ ಒಂದು ಕಬ್ಬು ಅದು ಕಬ್ಬಿನ ಜಲ್ಲೆ ಆಗೋಲ್ಲ. ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಏನು ಮಾಡಬೇಕು? ಅವಕಾಶ ಮಾಡಿಕೊಡ್ಬೇಕು ಅಂದರೆ ನೀವು ಮಣ್ಣನ್ನು ಚೆನ್ನಾಗಿ ಏರಾಕ್ಬಿಟ್ರೆ 3.5 ತಿಂಗಳಿನಲ್ಲಿ ಆಮೇಲೆ ತೆಂಡೆ ಹೊಡೆಯೋದು ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಜೊತೆಗೆ ಬಿತ್ತನೆ ಒಂದು ಸರಿಯಾದ ಬಿತ್ತನೆ ಮಾಡಿದಾಗ ನಿಮಗೆ ಯೂನಿಫಾರ್ಮ್ ಟಿಲ್ಲರಿಂಗ್ ಅಂತ ಹೇಳ್ತೀವಿ. ಬಿತ್ತನೆನೂ ಚೆನ್ನಾಗಿರ್ಬೇಕು. ಇಲ್ಲಿ ಬಿತ್ತನೆ ಒಳ್ಳೆ ಬಿತ್ತನೆ ಆರಿಸಿದಾಗ ನೀವು ಒಂದೇ ಸಮನಾಗಿ ತೆಂಡೆ ಹೊಡೆದ್ರೆ ನಿಮ್ಗೆ ಆಮೇಲೆ ಲೇಟ್ ಟಿಲ್ಲರ್ಸ್ ಅಂತ ಹೇಳ್ತೀವಿ, ತಡವಾಗಿ ಬರ್ತಕ್ಕಂಥ ತೆಂಡೆಗಳನ್ನು ನಿಯಂತ್ರಣ ಮಾಡ್ಕೋಬೋದು. ಜೊತೆಗೆ ಮಣ್ಣೇರು ಹಾಕೋದ್ರಿಂದ ಕೆಲವು ಬೇಸಾಯ ಕ್ರಮಗಳಿಂದನೂ ಸಹ ಈ ಒಂದು ತೆಂಡೆಗಳನ್ನು ಕಡಿಮೆ ಮಾಡಿಕೊಂಡು, ಅಂದರೆ ತಾವು ಹೇಳಿದ್ದು ಕಬ್ಬು ನಿರಂತರವಾಗಿ ಟಿಲ್ಲರಿಂಗ್ ಆಗ್ತಾನೆ ಇರುತ್ತೆ. ಆಮೇಲೆ ನೀವು ಬಿಟ್ಟರೆ ಖಂಡಿತವಾಗ್ಲೂ ಆಗುತ್ತೆ. ನೀವೇನು ಮಣ್ಣೇರು ಹಾಕದೇ ಇದ್ರೆ ಆಮೇಲೂ ತೆಂಡೆಗಳು ತಡವಾಗೂ ಬರ್ತಾನೆ ಇರುತ್ತೆ. ಈಗ 3.5 ತಿಂಗಳಾದ್ಮೇಲೆ ನಿಮ್ಗೆ ತೆಂಡೆಗಳು ಬೇಕಾಗಿಲ್ಲ. ಆಮೇಲೆ ಬೇಡ, ಅದಕ್ಕೆ ಏನು ಮಾಡಬೇಕು? ಪೂರ್ತಿ ಮಣ್ಣು ಮುಚ್ಚಿಬಿಡ್ಬೇಕಾ? ಅಲ್ಲ, ಚೆನ್ನಾಗಿ ಬುಡದಲ್ಲಿ ಮಣ್ಣು ಚೆನ್ನಾಗಿ ಏರಾಕಬೇಕು. ಅವಾಗ ಕೆಳಭಾಗದಿಂದ ಬರ್ತಕ್ಕಂಥ ತೆಂಡೆಗಳು ನಿಯಂತ್ರಣ ಆಗುತ್ತೆ, ಬರಲ್ಲ. ಅವಾಗ ನಿಮಗೆ ಎಷ್ಟು ತೆಂಡೆಗಳಿದಾವೋ ಅಷ್ಟು ಸಾಕು. ನಮಗೆ ಆವರೇಜ್ ಟಿಲ್ಲರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ಕಬ್ಬಲ್ಲಿ. ಒಂದು ತೆಂಡೆಯಿಂದ 4 ಬಂದರೆ ಸಾಕು. ಆವರೇಜ್ ಟಿಲ್ಲರಿಂಗ್ ಕೆಪಾಸಿಟಿ ಅಂದ್ರೆ 4. ಅಲ್ಲ, ಒಂದ್ ಕಡೆ ಜಾಸ್ತಿ ಇರುತ್ತೆ, ಒಂದ್ ಕಡೆ ಕಡಿಮೆ ಇರುತ್ತೆ. ಆವರೇಜ್ ನಾನು ಹೇಳ್ತಾ ಇರೋದು. ಸರಾಸರಿ ಒಂದು ಕಣ್ಣು ಎಷ್ಟು? ಸರಾಸರಿ 4 ಬಂದ್ರೆ ಸಾಕು ನಮಗೆ. ಒಂದು ಕಣ್ಣಿಂದ ಬೇಕಾದಷ್ಟು ಆಗುತ್ತೆ. 4 ಬಂದ್ರು ನಿಮಗೆ ಸುಮಾರು, ನಾನು ಹೇಳಿದ್ನಲ್ಲ 40,000 ಇದು ಅಂತ, ಅಷ್ಟಕ್ಕೆ ಸಾಕಾಗುತ್ತೆ. ಬಿತ್ತನೆ ಎಷ್ಟು ಬಳಸ್ತೀರಾ ನೀವು? ಬಿತ್ತನೆ ಸಾಮಾನ್ಯವಾಗಿ 3 ಕಣ್ಣಿಂದ ಆದ್ರೆ 3 ಕಣ್ಣಿಂದ ಬೇಡ, ಒಂದು ಕಣ್ಣಿಂದ ಆದ್ರೆ 1 ಟನ್ನು. ಅಲ್ಲ, ಎಷ್ಟು ತುಂಡು ಇರುತ್ತೆ ಅಂತ? ತುಂಡುಗಳು ನಿಮ್ಗೆ 5,000. ಒಂದು ಗಿಣ್ಣಿನ ಬಿತ್ತನೆನ ನಾವು ನೇರವಾಗಿ ನಾಟಿ ಮಾಡ್ಲಿಕ್ಕೆ ಹೇಳಲ್ಲ. ನೇರವಾಗಿ ನಾಟಿ ಮಾಡಕ್ಕೆ ಹೋಗಬೇಡಿ ರೈತರು. ಯಾಕೆಂದ್ರೆ ನೇರವಾಗಿ ನಾಟಿ ಮಾಡಿದ್ರೆ ನಿಮಗೆ ನಾನು ಹೇಳಿದೆ 65% ಜರ್ಮಿನೇಷನ್ ಬರುತ್ತೆ ಅಂತ, 40% 35% ಬಂದ್ಬಿಡುತ್ತೆ ಮೊಳಕೆ ಬರೋದು. ಮೊಳಕೆ ಪ್ರಮಾಣ ತುಂಬಾ ಕಡಿಮೆ ಆಗಿ ಗ್ಯಾಪ್ಸ್ ಜಾಸ್ತಿ ಆಗುತ್ತೆ, ಖಾಲಿ ಜಾಗಗಳು. ಹಾಗಾಗಿ ಸಸಿ ಮಡಿ ಮಾಡ್ಕೊಂಡು ಮಾಡ್ಬೇಕಾಯ್ತು. ಒಂದು ಗಿಣ್ಣಿಂದ ಮಾಡೋದ, ಒಂದು ಗಿಣ್ಣು, ಕಣ್ಣಲ್ಲ ಗಿಣ್ಣು, ಗಿಣ್ಣಿಂದ ಮಾಡೋದಾದ್ರೆ ಸಸಿ ಮಡಿ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಆಗ್ಲಿಲ್ಲ, ಬೇರೆ ಕಡೆ ನಿಮ್ ಜಮೀನಲ್ಲದೆ ಬೇರೆ ಕಡೆಗೆ ಅದನ್ನು ಸಾಗಾಣಿಕೆ ಮಾಡಬೇಕು ಅಂತ ಅನ್ನೋದಾದ್ರೆ ಸ್ವಲ್ಪ ಆಳವಾಗಿರೋ ಪ್ರೋಟ್ರೇಗಳನ್ನು ತಗೊಳ್ಳಿ. ಸ್ವಲ್ಪ ಮಣ್ಣು ಜಾಸ್ತಿ ಹಿಡಿಸೋಂಥ ಪ್ರೋಟ್ರೇಗಳು ತಗೋಬಹುದು. ಇಲ್ಲ ಪಾಲಿ ಬ್ಯಾಗಲ್ಲಿ ಮಾಡ್ಬೋದು. ಪ್ರೋಟ್ರೇ ಮತ್ತು ಪಾಲಿ ಬ್ಯಾಗ್ ಸ್ವಲ್ಪ ಖರ್ಚು ಜಾಸ್ತಿ ಬೀಳುತ್ತೆ. ನೀವೇ ರೈಸ್ಡ್ ಬೆಡ್ ಅಥವಾ ಒಂದು ಏರಿಸಿದ ಸಸಿ ಮಡಿಗಳನ್ನು ಮಾಡ್ಕೊಂಡ್ರೆ ಸ್ವಲ್ಪ ಚೀಪ್ ಆಗಿ ವರ್ಕೌಟ್ ಆಗುತ್ತೆ. 5,000 ಅಂದ್ರೆ ಯಾವ ಅಂತರದಲ್ಲಿ? 5 ಅಡಿ 1.5 ಅಡಿ. 5 ಅಡಿ ಸಾಲಿನಿಂದ ಸಾಲಿಗೆ, 1.5 ಅಡಿ ಸಸಿಯಿಂದ ಸಸಿಗೆ ಸ್ಟ್ಯಾಂಡರ್ಡ್ ಅದನ್ನ ಮಾಡ್ಕೊಂಡು ಹೋದ್ರೆ ನಿಮ್ಗೆ 5,000, 5,500 ಮಾಡ್ಕೊಳ್ಳಿ. ಒಂದು 500 ಇದನ್ನ ಗ್ಯಾಪ್ ಫಿಲ್ಲಿಂಗ್ ಇಟ್ಕೊಂಡಿರಿ. 5,500 ಮಾಡ್ಕೊಳ್ಳಿ. 5,000 ನಾಟಿ ಮಾಡಿ. ಇನ್ನೊಂದು 500ನ್ನ ಇಲ್ಲೊಂದು ಗ್ಯಾಪ್ ಏನಾರ ಬಂದರೆ, ಸಾಮಾನ್ಯವಾಗಿ ಗ್ಯಾಪ್ಗಳು ಬರೋದು ಕಡಿಮೆ ಇಲ್ಲಿ. ಸಸಿಗಳನ್ನೇ ನೇರವಾಗಿ ನೀವು ನಾಟಿ ಮಾಡಿದಾಗ ಒಳ್ಳೆಯ ಸಸಿಗಳನ್ನೇ ಆಯ್ಕೆ ಮಾಡಿರ್ತೀರಿ.
ನಾಟಿ ಮಾಡಿದಾಗ ಜಾಸ್ತಿ ಗ್ಯಾಪ್ಸ್ ಬರೋಲ್ಲ. ಅಕಸ್ಮಾತ್ ಅಲ್ಲೊಂದಿಲ್ಲೊಂದು ಬಂದರೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿರಿ, ಅದನ್ನು ಗ್ಯಾಪ್ ಫಿಲ್ಲಿಂಗ್ ಮಾಡಿ. ಅಲ್ಲ, ಈಗ 5,000 ಒಂದೊಂದರಲ್ಲೂ 4 ಅಂತಂದರೆ 20,000 ಆಗೋಗ್ಬಿಡ್ತಲ್ವಾ? ಆದ್ರೆ ನೀವು ಹೇಳೋದು ಬರೀ 4,000 ಇಟ್ಕೊಂಡ್ರೆ ಸಾಕು ಚೆನ್ನಾಗಿರೋದು ಕಬ್ಬು 1 ಎಕರೆಗೆ ಅಂತ. ಹೌದು. ಇವಾಗ ಅಂದರೆ ಹೆಚ್ಚಾಗಿರೋದನ್ನ ಕಿತ್ತೇನಾರು ತೆಗಿಬೇಕಾ? ಇಲ್ಲ ಅಂದರೆ ಇವಾಗ ಈ ಒಂದು 517 ತಳಿನಲ್ಲಿ ಅದನ್ನೇ ಹೇಳ್ತಾ ಇದ್ದೀವಿ. ತುಂಬ ಜಾಸ್ತಿ ತೆಂಡೆಗಳು ಬರುತ್ತಿದ್ದು. ಕೂಳೆ ಬೆಳೆದು ನೋಡ್ಬೋದು, ಹುಲ್ಲು ಬೆಳೆದಂಗೆ ಬೆಳೆದಿರುತ್ತೆ. ಅದರಿಂದನೇ ಇಳುವರಿ ಕಡಿಮೆ ಆಗ್ತಾ ಇರೋದು ರೈತರಿಗೆ. ಅದನ್ನು ರೈತರು ಏನು ಮಾಡ್ತಾರೆ, ಅದನ್ನ ತೆಗಿಲಿಕ್ಕೆ ಹಿಂದೇಟಾಕ್ತಾರೆ. ಆ ತೆಂಡೆಗಳು ಬಂದಿದ್ದನ್ನು ತೆಗಿಲಿಕ್ಕೆ ಹಿಂದೇಟಾಕ್ತಾರೆ. ಎಲ್ಲ ಕಬ್ಬಾಯ್ತವೆ, ಎಲ್ಲ ಕಬ್ಬಾಗುತ್ತೆ. ಒಂದು ಹತ್ರ ನಾಟಿ ಮಾಡಿಬಿಟ್ಟಿರ್ತಾರೆ. ನಾವು ಅದಕ್ಕೆ ಹೇಳ್ತೀವಿ, ಏನು ಹೇಳ್ತೀವಿ ಅಂತಂದರೆ, ನೀವು 3.5 ಅಡಿ 2 ಅಡಿ ಏನಾದ್ರು 517 ತಳಿನ ಬೇಸಾಯ ಮಾಡಿದರೆ, ಅಂತರ ಕೊಟ್ಟಿದ್ರೆ, ಕೂಳೆ ಕಬ್ಬಿನಲ್ಲಿ ಒಂದು ಸಾಲು ತೆಗೆದೇ ಬಿಡಿ ಅಂತ. 3 ಅಡಿ ಅಥವಾ 2.5 ಅಡಿಗೆ ಹಾಕಿದರೆ ಒಂದು ಸಾಲು ತೆಗೆದುಬಿಟ್ರೆ ನೀವು 5 ಅಡಿ ಕೊಟ್ಟಂಗೆ ಆಗುತ್ತಲ್ಲಿ. ಕೂಳೆ ಕಬ್ಬು ಚೆನ್ನಾಗಿ ಇಳುವರಿ ಕೊಡುತ್ತೆ. ಕೇಶವಯ್ಯನವರೇ, ಸಾಲಿನ ಅಂತರ 6, 8, 10 ಅಡಿವರೆಗೂ ಹೋಗೋರಿದ್ದಾರೆ. ತಮ್ಮ ಅಭಿಪ್ರಾಯ? ಇಲ್ಲ, ಇಲ್ಲಿ ಏನಾಗುತ್ತೆ ಅಂತಂದರೆ, ರೈತರು ಬೇಕಾದಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ ಇವರು ಅವ್ರದ್ದೇ ಒಂದು ಇದರಲ್ಲಿ ವಿಧಾನದಲ್ಲಿ. ಆದರೆ ಏನಾಗುತ್ತೆ, ನಾವು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನೋಡಿರೋ ಪ್ರಕಾರ, ನಾವು ಮೇಲ್ ನೀರಾವರಿಗೆ 5 ಅಡಿ ಅಂತರಕ್ಕಿಂತ ಜಾಸ್ತಿ ಕೊಟ್ಟರೆ ಇಳುವರಿ ಕಡಿಮೆ ಆಗುತ್ತೆ. ಹನಿ ನೀರಾವರಿ ಏನಾದರೂ ರೈತರು ಮಾಡೋದಿದ್ದರೆ 6.25 ಅಡಿವರೆಗೂ ಹೋಗ್ಬೋದು. 6.25 ಅಡಿ ಹನಿ ನೀರಾವರಿ ಆದರೆ. ಯಾಕೆ 6.25 ಅಡಿ ಹೇಳ್ತೀವಿ ಅಂದರೆ, ಒಂದು ಮಿನಿ ಟ್ರ್ಯಾಕ್ಟರ್ ಪಾಸ್ ಆಗಲಿಕ್ಕೂ ಅವಕಾಶ ಆಗುತ್ತಲ್ಲಿ. ಆದರೆ ಸಾಮಾನ್ಯವಾಗಿ ನಾವು ಮೇಲ್ನೀರು ಹಾಯಿ ನೀರು ಕಟ್ಟೋದ್ರಲ್ಲಿ ನೀವು ಬೇಸಾಯ ಮಾಡೋದಾದರೆ 5 ಅಡಿಗಿಂತ ಜಾಸ್ತಿ ಹೋದಾಗ ಇಳುವರಿ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಆಗುತ್ತೆ, ಅಂದರೆ ಕಡಿಮೆ ಆಗುತ್ತೆ ಇಳುವರಿ. ಹಾಗಾಗಿ 5 ಅಡಿಗಿಂತ ಜಾಸ್ತಿ ಹೋಗಬೇಡಿ. ಅದು ಏನಾಗುತ್ತೆ, ಕೆಲವು ರೈತರು ಏನು ಮಾಡ್ತಾರೆ, 10 ಅಡಿ ಕೊಟ್ಬಿಟ್ಟು ಅಲ್ಲಿ ಬೇರೆ ತರಕಾರಿ ಅದು ಇದು ಬೆಳ್ಕೋತಾರೆ. ಅವ್ರಿಗೆ ಅಲ್ಲಿ ಕಬ್ಬು ಮುಖ್ಯ ಬೆಳೆ ಆಗಿರಲ್ಲ, ತರಕಾರಿ ಮುಖ್ಯ ಬೆಳೆ ಆಗಿರುತ್ತೆ. ಹಾಗಾಗಿ ಅವರು ಅದನ್ನು ಮಾಡ್ಕೋತಾ ಇರ್ತಾರೆ. ಜೋಡಿ ಸಾಲ್ ಪದ್ಧತಿ ಕಬ್ಬಲ್ಲಿ ಬಂತಲ್ಲ, ಅದನ್ನು ನೀವು ಸಂಪೂರ್ಣವಾಗಿ ಏನು ನೆಲದಡಿನಲ್ಲಿ ಪೈಪ್ ಹೂಣಿ ಸಬ್ಸರ್ಫೇಸ್ ಡ್ರಿಪ್, ಹನಿ ನೀರಾವರಿನಲ್ಲಿ ಸಬ್ಸರ್ಫೇಸ್ ಡ್ರಿಪ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲನೂ ಇದೆ, ಬಹಳಷ್ಟು ಅನುಕೂಲಗಳಿದಾವೆ. ಅಲ್ಲ, ಈಗ ಜೋಡಿ ಸಾಲು ಪದ್ಧತಿನೂ ಕೂಡ ಅಳವಡಿಸ್ಕೋಬೋದಾ? ಹೌದು, ಜೋಡಿ ಸಾಲು ಅಂತಂದ್ರೆ ನಾವು ಹನಿ ನೀರಾವರಿಗೆ ಮಾಡುವಾಗ ಡ್ಯುಯಲ್ ರೋ ಅಂತ ಹೇಳ್ತೀವಿ. ಜೋಡಿ ಸಾಲು ಅಂದರೆ 2 ಸಾಲು ಬೇಡ. 2 ಸಾಲು ಅಂತಂದ್ರೆ ಏನು ಅಂದರೆ, ನೀವು ಜಾಸ್ತಿ ಜಾಗ ಕೊಡಬೇಕಾಗುತ್ತೆ, ಒಂದು 2 ಅಡಿ ಕೊಡಬೇಕಾಗುತ್ತೆ. 2 ಅಡಿ ಕೊಟ್ಟಾಗ ನೀವು ಹನಿ ನೀರಾವರಿನಲ್ಲಿ ಲ್ಯಾಟ್ರಲ್ಲಿಂದ ಅದು ನೀರು ಹೊಸರಲ್ಲ 2 ಅಡಿವರೆಗೆ. ಹಾಗಾಗಿ ಡ್ಯುಯಲ್ ರೋ ಅಂತ ಹೇಳ್ತೀವಿ. ಡ್ಯುಯಲ್ ರೋ ಅಂತಂದ್ರೆ ಜಿಗ್ಜಾಗ್ ಮೆಥಡ್ ಆಫ್ ಪ್ಲಾಂಟಿಂಗ್. 2 ಕಣ್ಣಿನ ಬಿತ್ತನೆನ ಒಂದು ನಾವು ನಡ್ಕೊಂಡು ಹೋದಂಗೆ ಒಂದು ಈ ಕಡೆ ಒಂದು ಆ ಕಡೆ ಈ ಥರ ಹಾಕೊಂಡು ಹೋದಾಗ ಒಂದೇ ಸಾಲದು ಡ್ಯುಯಲ್ ರೋ ಅಂತ ಹೇಳ್ತೀವಿ. ಡ್ಯುಯಲ್ ರೋ ಅಂತಂದರೆ ಅದು 2 ಸಾಲು ಜೋಡಿ ಸಾಲಲ್ಲ, ಒಂದೇ ಸಾಲದು. ಒಂದು ಸಾಲಿಗೆ ಒಂದು ಲ್ಯಾಟ್ರಲನ್ನು ಹಾಕಿ ನಾವು ನೀರು ಚೆನ್ನಾಗಿ ಒಸರಬೇಕು ಅದಕ್ಕೆ, ಅದರ ಬುಡಕ್ಕೆ. ಹಾಗೆ ತುಂಬ ಜಾಸ್ತಿ ಇವಾಗ ಜೋಡಿ ಸಾಲು ಮಾಡಿಬಿಟ್ರೆ ನೀವು 2 ಸಾಲು ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಡಬೇಕಾಗುತ್ತೆ, 2.5 ಅಡಿ ಕೊಡಬೇಕಾಗುತ್ತೆ. ಅದಕ್ಕೆ ಯಾಕೆ 2 ಕಣ್ಣು? 2 ಕಣ್ಣಿಂದ್ರಲ್ಲಿ ಸ್ವಲ್ಪ ಅದಕ್ಕೆ ಇದಾಗುತ್ತೆ ಅಂತಂದರೆ ಬಿತ್ತನೆಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಜೊತೆ ನಾವು ಡ್ಯುಯಲ್ ರೋ ಮಾಡೋದ್ರಿಂದ 2 ಕಣ್ಣಿಂದ ಸಾಕಾಗುತ್ತೆ. ಡ್ಯುಯಲ್ ರೋ ಮಾಡೋದ್ರಿಂದ ಅದು 1 ಕಣ್ಣಿಗೆ ಡ್ಯುಯಲ್ ರೋ ಮಾಡೋಕ್ಕಾಗಲ್ಲ. ಇಲ್ಲ, 1 ಕಣ್ಣು ಡೈರೆಕ್ಟಾಗಿ ನಾಟಿ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ ಆವಾಗಲೇ, 1 ಕಣ್ಣು ಡೈರೆಕ್ಟಾಗಿ ನಾಟಿ ಮಾಡಿದ್ರೆ ಮೊಳಕೆ ಪ್ರಮಾಣ ಸಸಿ ಹಾಕೊಂಡ್ರೆ, ಸಸಿ ಹಾಕ್ಕೊಂಡ್ರೆ ಸಸಿನೂ ಮಾಡ್ಕೋಬೋದು, ಸಸಿ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನೇರವಾಗಿ ನಾಟಿ ಮಾಡೋದಾದ್ರೆ 2 ಕಣ್ಣಿಂದ ಮಾಡ್ಕೊಳ್ಳಿ ಅಂತ. 3 ಕಣ್ಣಿಂದ ಮಾಡ್ಬೋದು, 2 ಕಣ್ಣು ಮಾಡಿದ್ರೆ ಸಾಕು ಅಂತ ಅಲ್ಲಿ ನಮಗೆ ಸಮರ್ಪಕವಾದ ಒಂದು ಸಸ್ಯಗಳ ಸಂಖ್ಯೆ ಬರುತ್ತೆ. ಆಮೇಲೆ ಈ ಒಂದು ಇದನ್ನು ನೀರನ್ನು ಹನಿ ನೀರಾವರಿ ಮುಖಾಂತರನೇ ನೀರನ್ನು ಕೊಡುವಾಗ ರೈತರು ಒಂದು ಎಚ್ಚರಿಕೆ ಅಂತಂದರೆ, ಬರೀ ನೀರು ಕೊಟ್ಟರೆ ನಿಮಗೆ ಇಳುವರಿ ಜಾಸ್ತಿ ಆಗಲ್ಲ, ಅದರ ಜೊತೆ ರಸಗೊಬ್ಬರಗಳನ್ನು ಸಹ ಅದರಲ್ಲೇ ಕೊಟ್ಟರು ಖಂಡಿತವಾಗ್ಲೂ ಒಳ್ಳೆಯದು. ಕೇಶವಯ್ಯನವರೇ, ಕಬ್ಬಲ್ಲಿ ಕಳೆ ನಿರ್ವಹಣೆ ಆರಂಭದಲ್ಲಿ ಬಹಳ ಪ್ರಧಾನವಾದಂತಹ ಅಂಶ. ಆದರೆ ವಿಷ ಹೊಡೆಯೋಕ್ಕೆ ಯಾರೂ ಮನಸ್ಸು ಮಾಡ್ತಾ ಇಲ್ಲ. ಈಗ ಬೇರೆ ಬೆಳೆಗಳನ್ನೇ ಬೆಳೆದ್ಬಿಟ್ಟು ಕಳೆ ಹತೋಟಿ ಮಾಡ್ತೀವಿ ಅಂತಾರೆ. ತಮ್ಮ ಅಭಿಪ್ರಾಯ ಏನು ಕೇಶವಯ್ಯನವರೇ? ನನ್ನ ಒಂದು ಅನುಭವದ ಪ್ರಕಾರ ಕಬ್ಬಿನಲ್ಲಿ ನೀವೇನಾದರೂ ಚೆಂಬೆ ಅಥವಾ ಅಪ್ಸೆಣಬು ಈ ಥರದ ಒಂದು ಹಸಿರೆಲೆ ಬೆಳೆ ಹಾಕ್ಬಿಟ್ರೆ ಒಂದೇ ಒಂದು ಕಳೆನೂ ಬರೋದಿಲ್ಲ. ನಾನು ನೋಡಿರೋ ಪ್ರಕಾರ ಒಂದು ಕಳೆನೂ ಭಾಳ ಚೆನ್ನಾಗಿ ಇರುತ್ತೆ ನಮ್ಮ ಒಂದು ಕಬ್ಬಿನ ಗದ್ದೆ. ಯಾಕೆಂತಂದರೆ ಈ ಚೆಂಬೆ ಅಥವಾ ಅಪ್ಸೆಣಬು, ಚೆಂಬೆನಲ್ಲಿ ಭಾಳ ವಿಶೇಷವಾಗಿ ಕೆಲವು ಅಲಿಲೋಪತಿಕ್ ಕೆಮಿಕಲ್ಸ್ ಅಂತ ಹೇಳ್ತೀವಿ, ಅವು ಬಿಡೋದ್ರಿಂದ ನಿಮಗೆ ಕಳೆಗಳಂತೂ ಪೂರ್ತಿ ಬರೋದೇ ಇಲ್ಲ. ಭಾಳ ಚೆನ್ನಾಗಿ ಕ್ಲೀನಾಗಿರುತ್ತೆ ಜಮೀನು. ಈ ರೀತಿ ಮಾಡ್ಕೊಂಡು ಮಾಡಬೇಕು. ಒಂದು ಎಚ್ಚರಿಕೆ ಅಂತಂದ್ರೆ, ಒಂದು ಹಸಿರೆಲೆ ಮಾಡುವಾಗ ಒಂದು 1/2 ಅಡಿಯಷ್ಟು ಕಬ್ಬಿನ ಸಾಲಿನಿಂದ 1/2 ಅಡಿ ಆ ಕಡೆ 1/2 ಅಡಿ ಈ ಕಡೆ ಗ್ಯಾಪ್ ಬಿಟ್ಟು ನೀವು ಹಸಿರೆಲೆ ಹಾಕಬೇಕಂದ್ರೆ ತೆಂಡೆ ಹೊಡೆಯೋದ್ರ ಮೇಲೂ ಪರಿಣಾಮ ಆಗುತ್ತೆ. ಇದು ನೀವೇನಾದ್ರು ಕಬ್ಬಿನ ಸಾಲಲ್ಲೂ ಈ ಒಂದು ಹಸಿರೆಲೆ ಬೆಳೆನ ಬಿತ್ತನೆ ಮಾಡಿದರೆ ಏನು ಮಾಡಬೇಕು ಅಂತಂದರೆ, ಈ ಹಸಿರೆಲೆ ಬೆಳೆಗಳು ಬಹಳ ಬೇಗ ಬರುತ್ತೆ ಮೊಳಕೆ. ಅದು ಕಬ್ಬು ನಿಧಾನ ಮೊಳಕೆ ಬರೋದು, ಬೆಳೆಯೋದು. ಹಾಗಾಗಿ ಆ ಒಂದು ಹಸಿರೆಲೆ ಬಂದಿದ್ದನ್ನು ಫಸ್ಟ್ ಬಂದ ತಕ್ಷಣ ಕಿತ್ತಾಕ್ಬಿಡು. 2-3 ದಿವಸದಲ್ಲಿ ಅಲ್ಲಿ ಮೊಳಕೆ ಬರುತ್ತೆ, ಅದನ್ನು ಕಿತ್ತಾಕ್ಬಿಡ್ಬೇಕು. ಸಾಲಿನಲ್ಲಿರೋವಂಥ ಹಸಿರೆಲೆನ ಕಿತ್ತಾಕಬೇಕು. ಇದು ಭಾಳ ಮುಖ್ಯ. ಜೊತೆಗೆ 1/2 ಅಡಿ ಆ ಕಡೆ ಈ ಕಡೆ ಸ್ವಲ್ಪ ಖಾಲಿ ಜಾಗ ಬಿಡಬೇಕು. ಅಂದರೆ ಸುಮಾರು 5 ಅಡಿ ಅಂತರ ಅಂತ ಹೇಳಿದ್ರೆ 4 ಅಡಿ ಮಧ್ಯಭಾಗ ಏನಿದೆ ಆ ಜಾಗ ಉಪಯೋಗಿಸ್ಕೊಂಡು ಈ ಒಂದು ಹಸಿರೆಲೆ ಬೆಳೆನ ಮಾಡಿದ್ರೆ ಒಂಚೂರು ಕಳೆ ಬರೋಲ್ಲ.
ನೀವೇನೂ ಮಾಡಬೇಕಾಗಿಲ್ಲ, ಕಳೆ ಔಷಧಿನೂ ಹೊಡಿಬೇಕಾಗಿಲ್ಲ, ಏನೂ ಇಲ್ಲ. ಕಳೆ ಔಷಧಿ ಹೊಡೆಯೋವಂಥ ಪರಿಸ್ಥಿತಿನೂ ಬರಲ್ಲ ಇವೊಂದು ಇದನ್ನು ಮಾಡಿದಾಗ, ಹಸಿರೆಲೆ ಬೆಳೆ ಮಾಡಿದಾಗ. ಅಂದರೆ ಚಂಬೆ ಹಾಕ್ಬೇಕು. ಚಂಬೆ ಹಾಕಿದ್ರೆ ಫಸ್ಟ್ ಕ್ಲಾಸ್ ಅಲ್ವಾ. ಸ್ವಲ್ಪ ಹಳ್ಳದ ಗದ್ದೆ ಆದರೆ ಚಂಬೆ ಹಾಕಲಿ, ಸ್ವಲ್ಪ ಅಪ್ಲ್ಯಾಂಡ್ಸ್ ಅಥವಾ ಒಂದು ನೀರಿಗೆ ಸ್ವಲ್ಪ ಅಭಾವ ಇರತಕ್ಕಂಥ ಪರಿಸ್ಥಿತಿ ಆದರೆ ಅಪ್ಸೆಣಬನ್ನು ಹಾಕ್ಬೋದು. ಇದು ಭಾಳ ಗರಿಷ್ಠ ಪ್ರಮಾಣದಲ್ಲಿ ಬಯೋಮಾಸ್ ಅಥವಾ ಒಂದು ದ್ರವ್ಯರಾಶಿನ ಉತ್ಪತ್ತಿ ಮಾಡುತ್ತೆ. ಎಷ್ಟು ದಿವಸದಲ್ಲಿ ಅದನ್ನು ಉಳುಮೆ ಅದನ್ನು ಸುಮಾರು 50ರಿಂದ 55 ದಿವಸದಲ್ಲಿ ಅಲ್ಲೊಂದಿಲ್ಲೊಂದು ಫ್ಲವರಿಂಗ್ ಅಥವಾ ಹೂವಾಡೋ ಹಂತದಲ್ಲಿ. ಇದು ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಕೆಲವು ಟೈಮ್ ತುಂಬ ಜಾಸ್ತಿ ತಡವಾಗಿ ಅದನ್ನು ಭೂಮಿಗೆ ಸೇರಿಸ್ತಾರೆ, ಉಪಯೋಗ ಆಗೋದಿಲ್ಲ. ಒಂದು 5% ಫ್ಲವರಿಂಗ್ ಅಂತ ಹೇಳ್ತೀವಿ, ಅಂದರೆ ಒಂದು 5% ಹೂವಾಡೋ ಹಂತದಲ್ಲಿ ಇದನ್ನು ಮಣ್ಣಿಗೆ ಸೇರಿಸಿದಾಗ ಗರಿಷ್ಠ ಪ್ರಮಾಣದಲ್ಲಿ ಇದರಲ್ಲಿ 2ರಿಂದ 2.5% ನೈಟ್ರೋಜನ್ ಇರುತ್ತೆ ಇದರಲ್ಲಿ. ಅದು ಮಣ್ಣಿಗೆ ಸೇರಿಕೊಳ್ಳುತ್ತೆ. ಜೊತೆಗೆ ಈ ಒಂದು ಬೇರುಗಳಲ್ಲಿ ಗಂಟುಗಳಿರುತ್ತಲ್ಲ, ಅದು ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಭಾಳ ಉತ್ಕೃಷ್ಟವಾದ ಸುಮಾರು ಒಂದು ಎಕರೆಗೆ ಒಂದು ಚೀಲ ಯೂರಿಯಾ ಹಾಕಿದಷ್ಟು ಸಾರಜನಕವನ್ನು ಇದು ಮಣ್ಣಿಗೆ ಸೇರಿಸುತ್ತೆ ಚಂಬೆ ಹಾಕಿದಾಗ. ಹಾಗಾಗಿ ಇದನ್ನು ಅದಕ್ಕೆ ಹೇಳ್ತೀವಿ, ಕಬ್ಬು ಪ್ರಾರಂಭವಾಗೋದಕ್ಕೆ ಮುಂಚೆನೂ ಒಂದು ಹಸಿರೆಲೆ ಮಾಡಿ, ಆಮೇಲೆ ಕಬ್ಬಿನ ಜೊತೆನೂ ಒಂದು ಹಸಿರೆಲೆ ಮಾಡಿ ಅಂತ. ಎರಡನ್ನೂ ಮಾಡಿದ್ರೆ ಕಬ್ಬು ಸತತವಾಗಿ ಮಾಡ್ತಾ ಹೋದಾಗ ಒಂದು 5-6 ವರ್ಷ ನೀವು ಯಾವ ಕೆಮಿಕಲ್ಸ್ ಹಾಕಬೇಕಾಗಿಲ್ಲ. ಜೊತೆಗೆ ಸಾರಜನಕದಲ್ಲೂ ಒಂದು 25% ಉಳಿತಾಯ ಮಾಡ್ಕೋಬೋದು. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಆತ್ಮೀಯ ಕೆಡುಗರೆ, ನಮ್ ಕಂಪನಿ ರೈತ ಉತ್ಪಾದನಾ ಕಂಪನಿಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಇದೇ ಶುಕ್ರವಾರ 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಪಕ್ಕದ ಕೃಷಿ ಇಲಾಖಾ ಸಭಾಂಗಣದಲ್ಲಿ ಏರ್ಪಾಟಾಗಿದೆ. ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಇದೇ ಸಂದರ್ಭದಲ್ಲಿ ರೈತ ಉತ್ಪಾದಕ ಕಂಪನಿ ಹಾಗೂ ಸಂಜೀವಿನಿ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಮಾರಾಟದ ರೈತ ಮಾರ್ಟ್ ಅಭಿವೃದ್ಧಿ ಕಾರ್ಯತಂತ್ರ ಉದ್ಘಾಟನಾ ಸಮಾರಂಭವೂ ಏರ್ಪಾಟಾಗಿದೆ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬನ್ನಿ, ಇದೇ 15ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಮ್ ಕಂಪನಿ ರೈತ ಉತ್ಪಾದನಾ ಕಂಪನಿಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ. ಇದು ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಕೇಶವಯ್ಯನವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ನಮ್ಮ ಕೇಳುಗರು ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ ಕನ್ನಡದಲ್ಲಿ? ಖಂಡಿತ ಸರ್. 990001 92322. ಇನ್ನೊಮ್ಮೆ ಹೇಳ್ತೀರಾ? 99001 92322. ಇನ್ನೂ ಒಂದ್ಸರಿ ಹೇಳ್ಬಿಡಿ. 99001 92322. ಒಳ್ಳೆಯದು ಡಾಕ್ಟರ್ ಕೇಶವಯ್ಯನವರೇ, ಇದುವರೆಗೂ ಕಬ್ಬಿನ ತಳಿಗಳು ಮತ್ತು ಅದರ ಸುಧಾರಿತ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೂಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.